ಜೈ ಹಿಂದ್ ಸ್ನೇಹಿತರೆ, KEA ಅವರು ನಡೆಸುತ್ತಿರುವಂತಹ ಕಡ್ಡಾಯ ಕನ್ನಡ ಪ್ರಶ್ನೋತ್ತರಕ್ಕೆ ರಿಲೇಟೆಡ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಂಡು ಬಂದಿದ್ದೀವಿ. 29/9/2024 ನಾಡಿದ್ದು ನಡೆದಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆಗೆ ರಿಲೇಟೆಡ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದ್ದು. ಇದೊಂದೇ ವಿಡಿಯೋವನ್ನು ನೋಡಿದರೆ ಕೂಡ ನೀವು ಈ ಒಂದು ಕಡ್ಡಾಯ ಕನ್ನಡ ಪೇಪರ್ನ ಪಾಸ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತು ಈ ವಿಡಿಯೋದಲ್ಲೇ ಬರುವಂತಹ ಎಲ್ಲ ಪ್ರಶ್ನೆಗಳು ಮುಂಬರುವಂತಹ ಸಾಮಾನ್ಯ ಕನ್ನಡ ಜನರಲ್ ಕನ್ನಡಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು ಆಗಿದ್ದು, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿದೆ: ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಯಾವುದು? ತುಂಬ ಸರಿ ತಾಳಗುಂದ ಶಾಸನ ಅಂತ ಹೇಳ್ತಾರೆ, ಬಟ್ ಅದಿನ್ನೂ ಸಾಬೀತಾಗಿಲ್ಲ. ಹಾಗಾಗಿ ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಹಲ್ಮಿಡಿ ಶಾಸನದ ಬಗ್ಗೆ ಯಾವ ರೀತಿಯ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ಬೋದು ಅಂದರೆ, ಹಲ್ಮಿಡಿ ಶಾಸನ ಎಲ್ಲಿದೆ ಅಂತೇಳಿ. ಹಲ್ಮಿಡಿ ಶಾಸನ ಸಿಕ್ಕಿರುವಂಥ ಸ್ಥಳ ಎಲ್ಲಿ ಕೇಳಿದ್ರೆ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಲ್ಲಿ ಸಿಕ್ತು. ಕೇಳ್ತಾರೆ ಇದನ್ನು ಯಾವ ಜಿಲ್ಲೆಯಲ್ಲಿ ಅಂತ ಕೇಳ್ಬೋದು, ಯಾವ ತಾಲೂಕು ಅಂತಲ್ಲಿ ಕೇಳ್ಬೋದು. ಹಲ್ಮಿಡಿ ಎಂಬ ಊರಲ್ಲಿ ಸಿಕ್ತು. ಇದರ ಕಾಲ ಎಷ್ಟು ಅಂತ ಕೇಳಬಹುದು. ಹಲ್ಮಿಡಿ ಶಾಸನ ಕನ್ನಡದ ಉಪಲಬ್ಧವಿರುವ ಮೊದಲ ಶಾಸನವಾದರೆ ಇದರ ಕಾಲ ಎಷ್ಟು ಕೇಳಿದ್ರೆ ಕ್ರಿಸ್ತಶಕ 450 ಇದರ ಕಾಲ. ಇದನ್ನ ರಚಿಸಿದವರು ಯಾರು ಅಥವಾ ಇದನ್ನು ಕೆತ್ತಿಸಿದವರು ಯಾರು ಕೇಳಿದ್ರೆ ಕಾಕುತ್ಸವರ್ಮ. ಈತ ಕದಂಬರ ದೊರೆ, ಕದಂಬ ಅರಸ ಕಾಕುತ್ಸವರ್ಮ ಇದನ್ನ ಕೆತ್ತಿಸ್ತಾನೆ. ಹಾಗಾದರೆ ಹಲ್ಮಿಡಿ ಶಾಸನ ಪ್ರಸ್ತುತ ಎಲ್ಲಿದೆ? ಸೊ ಹಲ್ಮಿಡಿ ಶಾಸನ ಈಗ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿದೆ. ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿದೆ. ಈ ಎಲ್ಲ ಅಂಶಗಳು ಹಲ್ಮಿಡಿ ಶಾಸನಕ್ಕೆ ರಿಲೇಟೆಡ್ ಆಗಿದೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್: ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಯಾವುದು? ಕನ್ನಡನೇ ಆದರೂ ಕೂಡ ಯಾವ ಕನ್ನಡ ಬಳಕೆಯಾಗಿದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಪೂರ್ವದ ಹಳೆಗನ್ನಡ. ಹಲ್ಮಿಡಿ ಶಾಸನದಲ್ಲಿ ಪೂರ್ವದ ಹಳೆಗನ್ನಡ ಭಾಷೆ ಬಳಕೆಯಾಗಿದೆ. ಸೊ ಇದನ್ನ ಈ ಒಂದು ಶಾಸನವನ್ನು ಅಧ್ಯಯನ ಮಾಡಿದವರು ಯಾರು ಕೇಳಿದ್ರೆ BL ರೈಸ್, R ನರಸಿಂಹಾಚಾರ್, DL ನರಸಿಂಹಾಚಾರ್, ಇವರು ಈ ಹಲ್ಮಿಡಿ ಶಾಸನದ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ. ಇನ್ನು ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯವಾದಂತಹ ಸಾಮಾನ್ಯವಾಗಿ ವಿ, ಆನ್, ಅದಾನ್ ಎನ್ನುವಂತಹ, ಹೆಂಗೆ ನಮಗೆ ಇದು ಗೊತ್ತಾಗುತ್ತೆ ಪೂರ್ವದ ಹಳೆಗನ್ನಡ ಅಂತ ಕೇಳಿದ್ರೆ, ಇಲ್ಲಿ ಸಾಮಾನ್ಯವಾಗಿ ಆನ್, ಬಂದಾನ್, ಹೋದಾನ್, ಅದಾನ್ ಎನ್ನುವಂತಹ ಪದ ಬಳಕೆಯಾಗಿದೆ. ಹಾಗಾಗಿ ಇದು ಪೂರ್ವದ ಹಳೆಗನ್ನಡದ ಭಾಷೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದು. ವರ್ಧಮಾನ ಚರಿತಂ ಎನ್ನುವಂಥ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಅಸಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಸಗ ಇದಲ್ಲ, ಈತ ವರ್ಧಮಾನ ಚರಿತೆಯನ್ನು ಬರೆದ. ಹಾಗಾದರೆ ಜಯಕೀರ್ತಿ ಬರೆದಂಥ ಕೃತಿ ಯಾವುದು ಕೇಳಿದ್ರೆ ಕರ್ನಾಟಕ ಕುಮಾರ ಸಂಭವ. ಇವರು ಕನ್ನಡದ ಪ್ರಾಚೀನ ಕವಿಗಳು ಅಂತಲೇ ಕರೆಸ್ಕೊಂಡಿದ್ದಾರೆ. ಇನ್ನು ಗುಣವರ್ಮ ಬರೆದಿರೋದು ಯಾವುದು ಕೇಳಿದ್ರೆ ಹರಿವಂಶ ಮತ್ತು ಶೂದ್ರಕ. ಇದು ಗುಣವರ್ಮ ರಚನೆ ಮಾಡಿದ್ರೆ. ಗುಣನಂದಿಯ ಯಾವುದೇ ಒಂದು ಕೃತಿಗಳು ಸಿಕ್ಕಿಲ್ಲ, ದೊರೆತಿಲ್ಲ. ಸೊ ಅಸಗ ಬರೆದಿರೋದು ವರ್ಧಮಾನ ಚರಿತ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ಎಂಬ ಸಾಲು ಇರುವ ಶಾಸನ ಯಾವುದು? ಸರಿಯಾದ ಉತ್ತರ ಇದು ಬಾದಾಮಿ ಶಾಸನದಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಬಾದಾಮಿ ಶಾಸನದ ಬಗ್ಗೆ ತುಂಬ ಪ್ರಶ್ನೆಗಳು ಪದೇ ಪದೇ ಕೇಳ್ತಾರೆ. ಸೊ ಬಾದಾಮಿ ಶಾಸನವನ್ನು ಕೆತ್ತಿಸಿದ್ದು ಯಾರು ಅಥವಾ ರಚಿಸಿದ್ದು ಯಾರು ಕೇಳಿದ್ರೆ ಕಪ್ಪೆ ಅರೆಭಟ್ಟ. ಹಾಗಾಗಿ ಇದನ್ನು ಕಪ್ಪೆ ಅರೆಭಟ್ಟನ ಶಾಸನ ಅಂತ ಕೂಡ ಕರೀತಾರೆ. ಹಾಗಾದರೆ ಬಾದಾಮಿ ಶಾಸನ ಯಾವ ಕಾಲಘಟ್ಟದಲ್ಲಿ ಸಿಕ್ತು ಕೇಳಿದ್ರೆ 7ನೇ ಶತಮಾನ.
ಬಾದಾಮಿ ಶಾಸನದ ವಿಶೇಷತೆ ಏನು ಕೇಳಿದ್ರೆ, ಬಾದಾಮಿ ಶಾಸನ ಕನ್ನಡದಲ್ಲಿ ದೊರೆತಂತಹ ಮೊದಲ ತ್ರಿಪದಿ. ಹಾಗಾದರೆ ಬಾದಾಮಿ ಶಾಸನದ ಬಗ್ಗೆ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ, ಇಲ್ಲಿ ಯಾವ ರೀತಿಯ ಕನ್ನಡ ಇಲ್ಲಿ ಕಂಡು ಬಂತು ಕೇಳಿದ್ರೆ, ಪೂರ್ವದ ಹಳೆಗನ್ನಡ. ನಾವು ಹಲ್ಮಿಡಿ ಶಾಸನದಲ್ಲಿ ಪೂರ್ವದ ಹಳೆಗನ್ನಡ ನೋಡಿದ್ವಿ. ಇಲ್ಲಿ ಪೂರ್ವದ ಹಳೆಗನ್ನಡ, ಈ ಪೂರ್ವದ ಹಳೆಗನ್ನಡದ ಭಾಷೆ ಹಳೆಗನ್ನಡಕ್ಕೆ ವಾಲುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ನೋಡಿ, ಪೂರ್ವದ ಯಾವ ಶಾಸನದಲ್ಲಿ ಪೂರ್ವದ ಹಳೆಗನ್ನಡಕ್ಕೆ ವಾಲುತ್ತಿರುವುದು ಕಾಣುತ್ತೆ ಅಂತ ಕೇಳಿದ್ರೆ ಬಾದಾಮಿ ಶಾಸನ ಅಂತ ಗೊತ್ತಿರಲಿ. ತಮಟಕಲ್ಲು ಶಾಸನದಲ್ಲಿ ಯಾರನ್ನು ಹೊಗಳಲಾಗಿದೆ? ಸರಿಯಾದ ಉತ್ತರ, ಇದರಲ್ಲಿ ಗುಣಮಧುರಾಂಕನನ್ನು ಹೊಗಳಲಾಗಿದೆ. ಹಾಗಾಗಿ ಇದಕ್ಕೆ ಗುಣಮಧುರಾಂಕನ ಶಾಸನ ಅಂತ ಕೂಡ ಕರೀತಾರೆ, ಗುಣಮಧುರಾಂಕ. ಹಾಗಾದ್ರೆ ಈ ತಮಟಕಲ್ಲು ಶಾಸನ ಎಲ್ಲಿ ಸಿಕ್ತು ಕೇಳಿದ್ರೆ ಚಿತ್ರದುರ್ಗದಲ್ಲಿ ಸಿಕ್ತು. ತಮಟಕಲ್ಲು ಶಾಸನ ಯಾವ ಬಗೆಯ ಶಾಸನ ಹಾಗಾದ್ರೆ ಅಂತ ಕೇಳಿದ್ರೆ ಇದೊಂದು ವೀರಗಲ್ಲು. ಗುಣಮಧುರ ಎನ್ನುವಂತಹ ವೀರನ ಕುರಿತಾಗಿ ರಚಿಸಿದಂಥ ಒಂದು ವೀರಗಲ್ಲು. ಇದರ ಒಂದು ವಾಕ್ಯ ಈ ರೀತಿ ಇದೆ: ಬಿಣಮಣಿ ಅಂತು ಭೋಗಿ ಬಿಣ ದುಣ್ಮಣಿ ನೋಡಿ, ಈ ವಾಕ್ಯವನ್ನು ಕೊಟ್ಟು ತುಂಬ ಸರಿ ಕೇಳಿದರೆ, ಈ ವಾಕ್ಯವನ್ನು ಕೊಟ್ಟು ಇದು ಯಾವ ಶಾಸನದಲ್ಲಿ ಕೆತ್ತಿದಂತಹ ವಾಕ್ಯ ಅಂತ ಕೇಳಿದ್ರೆ ತಮಟಕಲ್ಲು ಶಾಸನ ಅಥವಾ ಗುಣಮಧುರಾಂಕನ ಶಾಸನ ಅಂತ ಗೊತ್ತಿರಲಿ. ಅವಘಾತ ಮಂತ್ರ ಎಂದು ಕೆಳಗಿನ ಯಾವುದನ್ನು ಕರೀತಾ ಇದ್ರು? ಸರಿಯಾದ ಉತ್ತರ ಒನಕೆವಾಡು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಒನಕೆವಾಡನ್ನ ಅವಘಾತ ಮಂತ್ರ ಅಂತೇಳಿ ಕರೀತಾ ಇದ್ರು. ಈ ಒನಕೆವಾಡು ಅಂತ ಏನು ಕೇಳಿದ್ರೆ, ಒನಕೆ ಅಂದರೆ ಭತ್ತ ಕುಟ್ಟುವಾಗ ಈ ಹಾಡನ್ನು ಹಾಡಲಾಗ್ತಾ ಇತ್ತು. ಹಾಗಾಗಿ ಇದಕ್ಕೆ ಒನಕೆವಾಡು ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಒನಕೆವಾಡು ಇದೆಯಲ್ಲ, ಇದೇ ತ್ರಿಪದಿ ರೂಪದಲ್ಲಿ ಇರ್ತಾ ಇತ್ತು. ಒನಕೆವಾಡು ತ್ರಿಪದಿ ರೂಪದಲ್ಲಿ ಇರ್ತಾ ಇತ್ತು. ಸಾಮಾನ್ಯವಾಗಿ ಒನಕೆವಾಡಿನಲ್ಲಿ ಶೃಂಗಾರ ಕಥೆಗಳನ್ನು ಹೇಳಲಾಗ್ತಾ ಇತ್ತು. ಇದು ಒನಕೆವಾಡು ರಿಲೇಟೆಡ್ ಆಗಿರುವಂಥ ಅಂಶಗಳು. ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡ ದೀರ್ಘವಾದ ಕಾವ್ಯಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಇದಕ್ಕೆ ಚಂಪೂ ಕಾವ್ಯ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಚಂಪೂ ಕಾವ್ಯ ಕನ್ನಡ ನಾಡಿನಲ್ಲಿ ಯಾವ ಸಮಯದಲ್ಲಿ ಕಂಡು ಬಂತು ಅಂತ ಕೇಳಿದ್ರೆ 10ರಿಂದ 12ನೇ ಶತಮಾನ. 10ರಿಂದ 12ನೇ ಶತಮಾನದ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಚಂಪೂ ಸಾಹಿತ್ಯ ಕಂಡು ಬಂತು. ಹಾಗಾದರೆ ಚಂಪೂ ಸಾಹಿತ್ಯದಲ್ಲಿ ಯಾವ ರೀತಿಯ ಸಾಹಿತ್ಯ ಪ್ರಕಾರದ ಬಳಕೆ ಇತ್ತು ಕೇಳಿದ್ರೆ, ಸಾಮಾನ್ಯವಾಗಿ 6 ವೃತ್ತಗಳ ಬಳಕೆ ಇತ್ತು. 6 ವೃತ್ತಗಳ ಬಳಕೆ ಖ್ಯಾತ ಕರ್ನಾಟಕ ಅಂತ ಕರಿತೀವಿ. ಸೊ ಖ್ಯಾತ ಕರ್ನಾಟಕಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 6. ಯಾವ್ಯಾವುದು ಕೇಳಿದ್ರೆ ಸ್ರಗ್ಧರ, ಮಹಾಸ್ರಗ್ಧರ, ಉತ್ಪಲಮಾಲ, ಚಂಪಕಮಾಲ ಮತ್ತು ಶಾರ್ದೂಲ ವಿಕ್ರೀಡಿತ ಮತ್ತು ಮತ್ತೇಬ ವಿಕ್ರೀಡಿತ ಅಂತೇಳಿ. ಗಿರಿಜಾ ಕಲ್ಯಾಣ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಗಿರಿಜಾ ಕಲ್ಯಾಣವನ್ನು ಹರಿಹರ ಬರೀತಾನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹರಿಹರ ಬರ್ತಿದ್ದು. ಸೊ ಹರಿಹರ, ಇನ್ನು ಇಲ್ಲಿ ಪಂಪನ ಬಗ್ಗೆ ನೋಡೋದಾದ್ರೆ ಹರಿಹರನ ಗಿರಿಜಾ ಕಲ್ಯಾಣ. ಹಾಗಾದ್ರೆ ಪಂಪ ಯಾವ್ದು ಬರ್ದ ಕೇಳಿದ್ರೆ ಪಂಪ ಬರ್ದಿರೋದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಒಂದು ಆಗಮಿಕ ಮತ್ತೊಂದು ಲೌಕಿಕ ಕಾವ್ಯ. ಹಾಗಾದ್ರೆ ಪೊನ್ನ ಬರ್ದಿರೋದು ಯಾವುದು ಕೇಳಿದ್ರೆ ಪೊನ್ನ ಬರ್ದಿರೋದು ಶಾಂತಿ ಪುರಾಣ. ಭುವನೈಕ್ಯ ರಾಮಾಭ್ಯುದಯಂ ಇವೆಲ್ಲ ಬರ್ತವೆ. ಇನ್ನು ಜನ್ನ ಬರ್ದಿರೋದು ಯಾವುದು ಕೇಳಿದ್ರೆ ಪ್ರಮುಖವಾದ ಕೃತಿ ಬಗ್ಗೆ ಹೇಳ್ತಾ ಇದ್ದೀವಿ, ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ. ಇದು ಯಶೋಧರ ಚರಿತೆ ತುಂಬ ಇಂಪಾರ್ಟೆಂಟ್, ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಶೋಧರ ಚರಿತೆ ಒಂದು ಚರಿತೆ, ಇನ್ನೊಂದು ಅನಂತನಾಥ ಪುರಾಣ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಹರಿಹರ ಬರೆದಿದ್ದು ಗಿರಿಜಾ ಕಲ್ಯಾಣ. ಕಬ್ಬಿಗರ ಕಾವಂ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಅಂಡಯ್ಯ.
ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಡಯ್ಯನ ಕಬ್ಬಿಗರ ಕಾವ. ಹಾಗಾದರೆ ಕಮಲ ಭವ ಯಾವ ಕೃತಿಯನ್ನು ರಚನೆ ಮಾಡ್ತಾರೆ? ಕಮಲ ಭವ ಸರಿಯಾದ ಉತ್ತರ ಇದಕ್ಕೆ ಶಾಂತೀಶ್ವರ ಪುರಾಣ. ಶಾಂತೀಶ್ವರ ಪುರಾಣವನ್ನು ಕಮಲ ಭವ ರಚನೆ ಮಾಡಿದ್ರೆ ಪಾರ್ಶ್ವ ಪಂಡಿತ, ಇವರು ಪಾರ್ಶ್ವನಾಥ ಪುರಾಣ. ಪಾರ್ಶ್ವನಾಥ ಪುರಾಣ. ಇನ್ನು ಮಹಾಬಲ ಕವಿ, ಮಹಾಬಲ ಕವಿ ಇದರಲ್ಲ, ಈ ಮಹಾಬಲ ಕವಿ ಇವರು ಪಾರ್ಶ್ವನಾಥ ಪುರಾಣ ಬರೆದ್ರೆ ಮಹಾಬಲ ಕವಿಯವರು ಶಾಂತೀಶ್ವರ ಪುರಾಣವನ್ನು ಬರೀತಾರೆ. ಶಾಂತೀಶ್ವರ ಪುರಾಣವನ್ನು ಬರೆಯಲ್ಲ, ಮಹಾಬಲ ಕವಿಯವರು ಕಮಲಭವನ ಶಾಂತೀಶ್ವರ ಪುರಾಣ, ಪಾರ್ಶ್ವನಾಥನ ಪಾರ್ಶ್ವನಾಥ ಪುರಾಣ. ಇನ್ನು ಕಮಲಭವ ಕೂಡ ಒಂದು ಪ್ರಮುಖವಾದ ಕೃತಿಯನ್ನು, ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಕೃತಿಯನ್ನು ಬರೀತಾರೆ. ಈ ಕೆಳಗಿನ ಯಾವ ಕಾವ್ಯವನ್ನು ನಾಗಚಂದ್ರ ರಚಿಸಿದ್ದಾನೆ? ಸರಿಯಾದ ಉತ್ತರ ಇದಕ್ಕೆ ಮಲ್ಲಿನಾಥ ಪುರಾಣ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನಾಗಚಂದ್ರನ ಇನ್ನೊಂದು ಪ್ರಮುಖ ಕೃತಿ ಇದೆ, ಅದರ ಹೆಸರು ನಾಗಚಂದ್ರ ರಚನೆ ಮಾಡಿರೋದು ರಾಮಚಂದ್ರ ಚರಿತ ಪುರಾಣ. ರಾಮಚಂದ್ರ ಚರಿತ ಪುರಾಣ. ಇದಕ್ಕೊಂದು ಇನ್ನೊಂದು ಹೆಸರಿದೆ, ಏನು ಕೇಳಿದ್ರೆ ಪಂಪ ರಾಮಾಯಣ. ಪಂಪ ರಾಮಾಯಣ ಅಂತ ಕೂಡ ಕರೀತಾರೆ ಇದನ್ನ. ರಾಮಚಂದ್ರ ಚರಿತ ಪುರಾಣ. ಇನ್ನು ಸಮಯ ಪರೀಕ್ಷೆ ಬರೆದಿದ್ದು ಯಾರು ಕೇಳಿದ್ರೆ ಸಮಯ ಪರೀಕ್ಷೆ ಬರೆದಿದ್ದು ಬ್ರಹ್ಮಶಿವ. ಬ್ರಹ್ಮಶಿವ. ಹಾಗೆ ಧರ್ಮಾಮೃತ ಪುರಾಣ ಬರೆದಿದ್ದು ಯಾರು ಕೇಳಿದ್ರೆ ವೃತ್ತವಿಲಾಸ. ಬಾಹುಬಲಿ ಪಂಡಿತ ಇದಾರಲ್ಲ, ಇವರು ಧರ್ಮಾಮೃತ ಚರಿತೆಯನ್ನು ಬರೀತಾರೆ. ವೃತ್ತವಿಲಾಸ ಧರ್ಮ ಸುಕುಮಾರ ಚರಿತೆಯನ್ನು ರಚನೆ ಮಾಡ್ತಾರೆ. ಈ ಕೆಳಗಿನ ಯಾವ ಕಾವ್ಯವನ್ನು ತಿರುಮಲಾರ್ಯ ರಚನೆ ಮಾಡಿದ್ದಾರೆ? ಸರಿಯಾದ ಉತ್ತರ ಚಿಕ್ಕದೇವರಾಜ ವಿಜಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಿಕ್ಕದೇವರಾಜ ವಿಜಯವನ್ನು ತಿರುಮಲಾರ್ಯ ರಚನೆ ಮಾಡಿರುವಂಥದ್ದು. ಇನ್ನು ಷಡಕ್ಷರಿ ರಾಜಶೇಖರ ವಿಳಾಸ. ಧರ್ಮನಾಥ ಪುರಾಣ, ಆಗಲೇ ಹೇಳಿದ್ವಲ್ಲ ನಾವು, ಧರ್ಮನಾಥ ಪುರಾಣ ರಚನೆ ಮಾಡಿದ್ದ ಯಾರು ಕೇಳಿದ್ರೆ ವೃತ್ತ ವಿಲಾಸ. ಇನ್ನು ಧರ್ಮ ಪರೀಕ್ಷೆ ರಚನೆ ಮಾಡಿರುವಂಥದ್ದು ಯಾರು ಕೇಳಿದ್ರೆ ಧರ್ಮ ಪರೀಕ್ಷೆ, ಇದು ಕೂಡ ವೃತ್ತವಿಲಾಸನ ಧರ್ಮ ಪರೀಕ್ಷೆ ಆಗಿದೆ. ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಯಾವುದು? ಸರಿಯಾದ ಉತ್ತರ ವಡ್ಡಾರಾಧನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಡ್ಡಾರಾಧನೆ ಬಗ್ಗೆ ಹೇಳೋದಾದ್ರೆ ವಡ್ಡಾರಾಧನೆ ಪ್ರಾಕೃತ ಕೃತಿಗಳ ಪ್ರಭಾವದಿಂದ ಸೃಷ್ಟಿಯಾಗಿರೋದು. ಪ್ರಾಕೃತ ಕೃತಿ. ಹಾಗಾದ್ರೆ ವಡ್ಡಾರಾಧನೆಯನ್ನು ಬರೆದಿದ್ದು ಯಾರು ಕೇಳಿದ್ರೆ ಶಿವಕೋಟ್ಯಾಚಾರ್ಯ. ವಡ್ಡಾರಾಧನೆ ಇದೆಯಲ್ಲ, ಇದು ವಿಶೇಷವಾಗಿ ಜೈನ ಸಂತರ ಅಥವಾ ಜೈನ ಮುನಿಗಳ ಕಥೆಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 13ನೇ ಪ್ರಶ್ನೆ. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂತ ಹೇಳಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಮುದ್ದಣ್ಣ. ಮುದ್ದಣ್ಣ ಹೇಳ್ತಾನೆ ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂದರೆ ಗದ್ಯವೇ ಹೃದಯಕ್ಕೆ ಹತ್ತಿರವಾಗಿದ್ದು ಅಂತೇಳಿ. ಸೊ ಇವನಿಗೆ ಆಧುನಿಕ ಸಾಹಿತ್ಯದ ಮುಂಗೋಳಿ ಅಂತ ಕರೀತಾರೆ. ಆಧುನಿಕ ಸಾಹಿತ್ಯದ ಮುಂಗೋಳಿ. ಸೊ ಆಧುನಿಕ ಸಾಹಿತ್ಯದ ಮುಂಗೋಳಿ ಯಾರು ಕೇಳಿದ್ರೆ ಮುದ್ದಣ್ಣ ಅಂತೇಳಿ ನಾವು ಹೇಳ್ಬೋದಾಗಿದೆ. ಸೊ ಇವರು ರಾಮಾಶ್ವಮೇಧ ಮತ್ತು ಅದ್ಭುತ ರಾಮಾಯಣವನ್ನು ಕೂಡ ರಚನೆ ಮಾಡ್ತಾರೆ. ವಿಶೇಷವಾಗಿ ರಾಮಾಶ್ವಮೇಧ, ಇನ್ನೊಂದು ಅದ್ಭುತ ರಾಮಾಯಣ. ಈ ಎರಡು ಪ್ರಮುಖ ಕೃತಿಯನ್ನು ರಚನೆ ಮಾಡಿದ್ರು. ಷಟ್ಪದಿಯ ಲಕ್ಷಣ ಮೊಟ್ಟ ಮೊದಲಿಗೆ ಯಾವ ಕಾವ್ಯದಲ್ಲಿ ಕಂಡುಬಂತು? ಸರಿಯಾದ ಉತ್ತರ ಮದನ ತಿಲಕ.
ಈ ಮದನ ತಿಲಕವನ್ನು ರಚನೆ ಮಾಡಿದ್ದು ಚಂದ್ರರಾಜ. ಸೊ ಈ ಷಟ್ಪದಿ ಬಗ್ಗೆ ಹೇಳೋದಾದ್ರೆ, ಷಟ್ಪದಿ ಇದೆಯಲ್ಲ ದೇಸಿ ಛಂದೋ ಪ್ರಕಾರವಾಗಿದೆ. ದೇಸಿ ಛಂದೋ ಪ್ರಕಾರವಾಗಿದೆ ಈ ಷಟ್ಪದಿ. ದೇಸಿ ಛಂದೋ ಪ್ರಕಾರವಾಗಿದೆ. ಇದನ್ನು ಕರ್ನಾಟಕ ವಿಷಯ ಜಾತಿಗಳಲ್ಲಿ ಒಂದು ಅಂತ ಭಾವಿಸಲಾಗಿದೆ. ಕರ್ನಾಟಕ ವಿಷಯ ಜಾತಿಗಳಲ್ಲಿ ಈ ಷಟ್ಪದಿಯನ್ನು ಕೂಡ ನಾವು ಪರಿಗಣಿಸ್ತೀವಿ. ಈ ಕೆಳಗಿನ ಯಾವ ಕಾವ್ಯ ಪ್ರಕಾರವು ಹಾಡುಗಬ್ಬ ಎಂದು ಕರೆಯಲ್ಪಟ್ಟಿದೆ? ಸರಿಯಾದ ಉತ್ತರ ಸಾಂಗತ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಂಗತ್ಯದ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಕನ್ನಡದಲ್ಲಿ ದೊರೆತ ಮೊದಲ ಸಾಂಗತ್ಯ ಯಾವುದು ಅಂತ. ಮೊದಲ ಸಾಂಗತ್ಯ ಯಾವುದು ಅಂತ ಕೇಳಿದ್ರೆ, ಸೊ ಮೊದಲ ಸಾಂಗತ್ಯ ದೇವರಾಜನ, ದೇಪರಾಜ ಅಂತ ಕೂಡ ಕೆಲವು ಸಾರಿ ಕರೆದಿದ್ದಾರೆ, ದೇವರಾಜನ ಸೊಬಗಿನ ಸೋನೆ. ಇದು ಕನ್ನಡದ ಮೊದಲ ಸಾಂಗತ್ಯ ಅಂತ ಕರೆಸ್ಕೊಂಡಿದೆ. ರತ್ನಾಕರ ವರ್ಣಿಯ ಭರತೇಶ ವೈಭವ ಯಾವ ಪ್ರಕಾರದ ಕೃತಿಯಾಗಿದೆ? ಸರಿಯಾದ ಉತ್ತರ ಇದೊಂದು ಸಾಂಗತ್ಯವಾಗಿದೆ. ರತ್ನಾಕರ ವರ್ಣಿ ಬಗ್ಗೆ ಹೇಳೋದಾದ್ರೆ, ರತ್ನಾಕರ ವರ್ಣಿ ಕಾರ್ಕಳದ ಅರಸ ಭೈರವರಾಜನ ಆಸ್ಥಾನ ಕವಿ. ಕಾರ್ಕಳದ ಅರಸನಾದ ಭೈರವರಾಜನ ಆಸ್ಥಾನ ಕವಿ ಯಾರು? ರತ್ನಾಕರ ವರ್ಣಿ. ರತ್ನಾಕರ ವರ್ಣಿಗೆ ಒಂದು ಬಿರುದಿದೆ, ಏನ್ ಕೇಳಿದ್ರೆ ಶೃಂಗಾರ ಕವಿ. ಈ ಕೆಳಗಿನ ಯಾವುದನ್ನು ಕನ್ನಡದ ಮೊದಲ ಶತಕ ಗ್ರಂಥ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಚಂದ್ರಚೂಡಾಮಣಿ ಶತಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚಂದ್ರಚೂಡಾಮಣಿ ಶತಕ. ಸೊ ಇದನ್ನ ಕನ್ನಡದ ಮೊದಲ ಉಪಲಬ್ಧ ಶತಕ ಕೃತಿ ಅಂತ ಕರೀತಾರೆ. ಇದನ್ನ ಬರೆದಿದ್ದು ನಾಗವರ್ಮಾಚಾರ್ಯ. ಇದನ್ನ ಈ ಚಂದ್ರಚೂಡಾಮಣಿ ಶತಕವನ್ನ ರಚನೆ ಮಾಡಿದವರು ನಾಗವರ್ಮಾಚಾರ್ಯ. ಹಾಗಾದ್ರೆ ಶತಕ ಅಂದ್ರೆ ಏನು ಕೇಳಿದ್ರೆ, ದೆನ್ ವಾಟ್ ಈಸ್ ಶತಕ ಅಂದ್ರೆ ಏನು ಅಂತ ಕೇಳಿದ್ರೆ, ಶತಕ ಅಂದ್ರೆ 100 ಪದ್ಯಗಳಿರುವ ಸಂಕಲನ. 100 ಪದ್ಯಗಳಿರುವ ಒಂದು ಸಂಕಲನವಾಗಿದೆ. ಹರಿಭಕ್ತಿ ಸಾರ ಎಂಬ ಶತಕ ಕೃತಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಹರಿಭಕ್ತಿ ಸಾರ ಕನಕದಾಸರ ಒಂದು ಶತಕ ಕೃತಿಯಾಗಿದೆ. ಸೊ ಕನಕದಾಸ ರಚಿಸಿರುವಂತಹ ಇನ್ನಿತರ ಕೃತಿಗಳು ರಾಮಧಾನ್ಯ ಚರಿತೆ, ನೋಟ್ ಮಾಡ್ಕೊಳ್ಳಿ, ರಾಮಧಾನ್ಯ ಚರಿತೆ, ದೆನ್ ನಳಚರಿತ್ರೆ, ದೆನ್ ವೆರಿ ಫೇಮಸ್ ಮೋಹನ ತರಂಗಿಣಿ. ಮೋಹನ ತರಂಗಿಣಿ ಬಗ್ಗೆ ಒಂದು ವಿಶೇಷವಾದ ವಿಷಯ ಇದೆ, ಏನು ಕೇಳಿದ್ರೆ ಇದೊಂದು ಸಾಂಗತ್ಯವಾಗಿದೆ. ಪಂಪ ಕವಿಯು ಕೆಳಗಿನ ಯಾರ ಆಸ್ಥಾನದಲ್ಲಿ ಇದ್ದನು? ಸರಿಯಾದ ಉತ್ತರ ಹರಿಕೇಸರಿ ಆಸ್ಥಾನದಲ್ಲಿರ್ತಾನೆ ಪಂಪ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹರಿಕೇಸರಿ ಆಸ್ಥಾನದಲ್ಲಿದ್ದ. ಕ್ರಿಸ್ತ ಶಕ 920 ಈತ ವಾಸವಾಗಿದ್ದ. ಹರಿಕೇಸರಿ ಆಸ್ಥಾನದಲ್ಲಿ ಈತ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎನ್ನುವಂಥ ಕೃತಿಯನ್ನು ರಚಿಸ್ತಾನೆ. ವಿಕ್ರಮಾರ್ಜುನ ವಿಜಯ ಇನ್ನೊಂದು ಪಂಪನ ಪ್ರಸಿದ್ಧ ಕೃತಿ ಆದಿಪುರಾಣ. ಕನ್ನಡದ ಮೊಟ್ಟ ಮೊದಲ ಛಂದೋ ಗ್ರಂಥ ಯಾವುದು? ಸರಿಯಾದ ಉತ್ತರ ಛಂದೋಂಬುದಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಛಂದೋಂಬುದಿಯನ್ನು ರಚನೆ ಮಾಡಿದ್ದು ಯಾರು ಕೇಳಿದ್ರೆ ನಾಗವರ್ಮ. 1ನೇ ನಾಗವರ್ಮ. ಕನ್ನಡದಲ್ಲಿ ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ಕೃತಿಗಳನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಪ್ರಗತಿಶೀಲರು. ಮಾರ್ಕ್ಸ್ವಾದದ ಪ್ರಭಾವ ಇವ್ರ ಮೇಲೆ ತುಂಬ ಬೀರಿತ್ತು. ಹಾಗಾದ್ರೆ ಈ ಪ್ರಗತಿಶೀಲರಲ್ಲಿ ಪ್ರಮುಖರು ಯಾರು ಕೇಳಿದ್ರೆ ಆನಕ್ರು, ಅರಕೋಲುಗೂಡು ನರಸಿಂಗರಾಯ, ಕೃಷ್ಣರಾಯ, ಅನಕ್ರು ಇರ್ಬೋದು, ನಿರಂಜನ,
ಕಟ್ಟಿಮನಿ, ತಾರಾಸು, ಕುಮಾರ ವೆಂಕಣ್ಣ. ಪ್ರಮುಖವಾಗಿ ಇವರ ಮೇಲೆ ಮಾರ್ಕ್ಸ್ವಾದದ ಪ್ರಭಾವ ಬೀರಿತು. ಹಾಗಾಗಿ ಇವರನ್ನ ಪ್ರಗತಿಶೀಲ ಕವಿಗಳು ಅಂತ ಕರಿತೀವಿ. ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ BM ಶ್ರೀಕಂಠಯ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. BM ಶ್ರೀ ಅವರ ಬಗ್ಗೆ ಒಂದು ಪ್ರಮುಖ ಅಂಶ ಇದೆ ಏನು ಕೇಳಿದ್ರೆ ಇವರ ಕಾವ್ಯನಾಮ. ತುಂಬ ಸರಿ ನಾವು BM ಶ್ರೀನೇ ಅವ್ರ ಕಾವ್ಯನಾಮ ಅಂದ್ಕೊಳ್ತೀವಿ, ಬಟ್ ಶ್ರೀ ಎನ್ನುವುದು ಅವರ ಕಾವ್ಯನಾಮವಾಗಿದೆ. ಶ್ರೀ ಎನ್ನುವುದು ಅವರ ಕಾವ್ಯನಾಮ. ಇವರು ಕನ್ನಡ ಸಾಹಿತ್ಯಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡ್ತಾರೆ ಇಂಗ್ಲಿಷ್ ಗೀತೆಗಳ ಮೂಲಕ. ಮಹಾಚೈತ್ರ ಎಂಬ ನಾಟಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಮಹಾಚೈತ್ರ ಬರೆದಿದ್ದು HS ಶಿವಪ್ರಕಾಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಹಾಚೈತ್ರ ಬರೆದಿದ್ದು HS ಶಿವಪ್ರಕಾಶ್. ಇನ್ನು ಲಂಕೇಶರ ಪ್ರಮುಖ ಒಂದು ನಾಟಕ ಯಾವುದು ಕೇಳಿದ್ರೆ ಲಂಕೇಶ್ ಬರೆದಿರೋದು ಸಂಕ್ರಾಂತಿ. ಗಿರೀಶ್ ಕಾರ್ನಾಡ್ ಅವ್ರದ್ದು ತಲೆದಂಡ. ಪ್ರಮುಖವಾಗಿದ್ದು ಮಾತ್ರ ಹೇಳ್ತಿದ್ದೀನಿ ನಾನು, ತಲೆದಂಡ. ಗಿರೀಶ್ ಕಾರ್ನಾಡ್ ಅವ್ರದ್ದು ತಲೆದಂಡ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವುದು ಜೈನರ ನೋಂಪಿ ಕಥೆಗಳ ಒಂದು ಪ್ರಾತಿನಿಧಿಕ ಸಂಕಲನವಾಗಿದೆ? ಸರಿಯಾದ ಉತ್ತರ ವಡ್ಡಾರಾಧನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಡ್ಡಾರಾಧನೆ ಅಂದರೆ ಜೈನ ಮುನಿಗಳ ಕತೆ, ವೈರಾಗ್ಯ ತಳೆಯುವಂತಹ, ಅಹಿಂಸೆ ಮಾಡುವಂಥ ಒಂದು ಕತೆ, ಅಹಿಂಸೆ ತಳೆಯುವಂಥ ಒಂದು ಕತೆ. ಇದು ತೀರ್ಥಂಕರರ ಚರಿತೆ. ವಿಶೇಷವಾಗಿ ಇಲ್ಲಿ ಭವಾವಳಿಗಳನ್ನು ಕಾಣ್ತೀವಿ. ತಲೆದಂಡ ಎಂಬ ನಾಟಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಗಿರೀಶ್ ಕಾರ್ನಾಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಂಪನ ಆದಿಪುರಾಣ ಇದೆಯಲ್ಲ, ಈ ಪಂಪನ ಆದಿಪುರಾಣಕ್ಕೆ ಆಕರ ಕೃತಿ ಯಾವುದು ಅಂತೇಳಿ? ಸರಿಯಾದ ಉತ್ತರ ಪೂರ್ವ ಪುರಾಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ಪೂರ್ವ ಪುರಾಣ ರಚಿಸಿದ ಯಾರು ಕೇಳಿದ್ರೆ ಜಿನಸೇನಾಚಾರ್ಯ. ಜಿನಸೇನಾಚಾರ್ಯ ಇವರು ಪೂರ್ವ ಪುರಾಣವನ್ನು ಬರೀತಾರೆ. ಪ್ರಥಮ ಜಿನನಾದ ಋಷಭನಾಥನ ಕತೆ ಇದು. ಆದಿಪುರಾಣ ಇದೆಯಲ್ಲ, ಇದು ಪ್ರಥಮ ಜಿನನಾದ ಋಷಭನಾಥನ ಕಥೆಯಾಗಿದೆ. ಋಷಭನಾಥನ ಕಥೆಯಾಗಿದೆ. ಇನ್ನು ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಋಷಭನಾಥನ ಕತೆ. ಇನ್ನು ಪಂಪ ಇದನ್ನಲ್ಲ, ಈತ ಅರಿಕೇಸರಿ ಆಸ್ಥಾನದಲ್ಲಿರ್ತಾನೆ, ಅರಿಕೇಸರಿ. ಹಾಗಾಗಿ ಈತನ ಕೃತಿಯಲ್ಲಿ ಅರ್ಜುನ ಮತ್ತು ಅರಿಕೇಸರಿಯ ಸಮೀಕರಣ ಆಗಿದೆ. ಸಿಂಹಾವಲೋಕನ ಕ್ರಮವನ್ನು ಬಳಸಿ ಇಡೀ ಮಹಾಭಾರತವನ್ನು ಪುನರ್ ವ್ಯಾಖ್ಯಾನ ಮಾಡಿದವರು ಯಾರು? ಸರಿಯಾದ ಉತ್ತರ ರನ್ನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಕೃತಿ ಹಾಗಾದ್ರೆ? ಗದಾಯುದ್ಧ. ರನ್ನನ ಗದಾಯುದ್ಧದಲ್ಲಿ ಸಿಂಹಾವಲೋಕನ ಕ್ರಮವನ್ನು ಬಳಸಿ ಮಹಾಭಾರತವನ್ನು ಪುನರ್ ವ್ಯಾಖ್ಯಾನ ಮಾಡಲಾಗಿದೆ. ಹಾಗಾಗಿ ರನ್ನನನ್ನ ಶಕ್ತಿ ಕವಿ ಅಂತ ಕರೀತಾರೆ. ರನ್ನನ ಇನ್ನೊಂದು ಪ್ರಮುಖ ಕೃತಿ, ಅದೊಂದು ಧಾರ್ಮಿಕ ಕೃತಿ, ಅಜಿತನಾಥ ಪುರಾಣ. ಅಜಿತನಾಥ ಪುರಾಣ ಆಗಿದೆ. ದುರ್ಗಸಿಂಹನ ಪಂಚತಂತ್ರ ಈ ಕೆಳಗಿನ ಯಾರ ಸಂಸ್ಕೃತದ ಪಂಚತಂತ್ರದ ಒಂದು ಅನುವಾದವಾಗಿದೆ? ಸರಿಯಾದ ಉತ್ತರ ವಸುಭಾಗ ಭಟ್ಟನ ಪಂಚತಂತ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಚಂಪು ರೂಪದಲ್ಲಿ ಇರುವಂಥದ್ದು. ಕಾವ್ಯಾವಲೋಕನ ಕೃತಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಎರಡನೇ ನಾಗವರ್ಮ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎರಡನೇ ನಾಗವರ್ಮ. ಈತ ಕರ್ನಾಟಕ ಭಾಷಾಭೂಷಣ ಮತ್ತು ಅಭಿಧಾನ ವಸ್ತುಕೋಶ ಎನ್ನುವಂಥ ಕೃತಿಗಳನ್ನು ಕೂಡ ರಚಿಸ್ತಾನೆ. ಕರ್ನಾಟಕ ಭಾಷಾಭೂಷಣ, ಕರ್ನಾಟಕ ಭಾಷಾಭೂಷಣ ಒಂದು, ಇನ್ನೊಂದು ಅಭಿಧಾನ ವಸ್ತುಕೋಶ. ಅಭಿಧಾನ ವಸ್ತುಕೋಶ ಕೂಡ ಈತನೇ ರಚನೆ ಮಾಡಿದ್ದು. SG ನರಸಿಂಹಾಚಾರ್ ಇವರು ರಚಿಸಿರುವಂತಹ ಸಂಕಲನ ಕೃತಿ ಯಾವುದು?
ಸರಿಯಾದ ಉತ್ತರ ಆಂಗ್ಲ ಕವಿತಾವಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಂಗ್ಲ ಕವಿತಾವಳಿ ಎಸ್ ಟಿ ನರಸಿಂಹಾಚಾರ್ಯ ರಚನೆ ಮಾಡಿರುವಂಥದ್ದು. ಇದು ಕ್ರೈಸ್ತ ಮಿಷನರಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಒಂದು ಪ್ರಭಾವ ಇಲ್ಲಿ ಕಂಡುಬಂತು. ಈ ಒಂದು ಕೃತಿಯ ರಚನೆ ಲಕ್ಷಣ ಏನು ಕೇಳಿದ್ರೆ ಇಲ್ಲಿ ಪ್ರಾಸವನ್ನು ಕೈ ಬಿಡಲಾಯಿತು. ಪ್ರಾಸವನ್ನು ಕೈ ಬಿಟ್ಟಿದ್ದು. ಪೊನ್ನ ಈ ಕೆಳಗಿನ ಯಾರ ಆಸ್ಥಾನ ಕವಿಯಾಗಿದ್ದನು? ಸರಿಯಾದ ಉತ್ತರ ಮೂರನೇ ಕೃಷ್ಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪೊನ್ನ ಇದನ್ನಲ್ಲ, ಈತ ಮೂರನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ. ಪೊನ್ನನ ಬಗ್ಗೆ ಹೇಳೋದಾದ್ರೆ ಪೊನ್ನ ಪ್ರಮುಖವಾಗಿ ಶಾಂತಿ ಪುರಾಣ, ಪೊನ್ನ ರಚಿಸಿರುವಂಥ ಕೃತಿಗಳು ನೋಟ್ ಮಾಡ್ಕೊಳ್ಳಿ. ಶಾಂತಿ ಪುರಾಣ, ಹಾಗೇನೆ ಪೊನ್ನನ ಪ್ರಮುಖ ಕೃತಿಗಳು ಜಿನಾಕ್ಷರ ಮಾಲೆ, ಜಿನಾಕ್ಷರ ಮಾಲೆ, ಶಾಂತಿ ಪುರಾಣ, ಜಿನಾಕ್ಷರ ಮಾಲೆ, ಹಾಗೇನೆ ಭುವನೈಕ್ಯ ರಾಮಾಭ್ಯುದಯಂ, ಭುವನೈಕ್ಯ ರಾಮಾಭ್ಯುದಯಂ ಇವುಗಳು ಪೊನ್ನನ ಪ್ರಮುಖ ಕೃತಿಗಳಾಗಿವೆ. ಈ ಕೆಳಗಿನ ಯಾರು ಲೀಲಾವತಿ ಪ್ರಬಂಧವನ್ನು ಬರೆದರು? ಸರಿಯಾದ ಉತ್ತರ ನೇಮಿಚಂದ್ರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಲೀಲಾವತಿ ಪ್ರಬಂಧ ಬರೆದಿದ್ದು ನೇಮಿಚಂದ್ರ. ಇನ್ನು ರುದ್ರಭಟ್ಟ ಯಾವುದನ್ನ ರಚನೆ ಮಾಡಿದ ಕೇಳಿದ್ರೆ ರುದ್ರಭಟ್ಟ ಪ್ರಮುಖವಾಗಿ ಜಗನ್ನಾಥ ವಿಜಯ, ಜಗನ್ನಾಥ ವಿಜಯ. ಹಾಗಾದರೆ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ, ರಾಮಚಂದ್ರ ಚರಿತ ಪುರಾಣ. ಹಾಗಾದರೆ ಸುಮನೋಬಾಣ ಈತ ಜೈನ ಪುರಾಣವನ್ನು ಬರೀತಾನೆ. ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಸಂದರ್ಶನ ನೀಡಿದ್ದನು? ಸರಿಯಾದ ಉತ್ತರ ಪ್ರೌಢದೇವರಾಯನ ಆಸ್ಥಾನಕ್ಕೆ. ಸೊ ಈ ಪ್ರೌಢದೇವರಾಯನಿಗೆ ಒಂದು ಬಿರುದಿತ್ತು, ಗಜ ಬೇಂಟೆಕಾರ ಅಂತೇಳಿ. ಗಜ ಬೇಂಟೆಕಾರ ಎನ್ನುವಂಥ ಬಿರುದಿತ್ತು ಪ್ರೌಢದೇವರಾಯನಿಗೆ. ಇನ್ನು ಪರ್ಷಿಯಾದ ಇಟಲಿಯ ನಿಕೋಲೋ ಕೊಂಟಿ ಮತ್ತು ಪರ್ಷಿಯಾದ ಅಬ್ದುಲ್ ರಜಾಕ್, ಈ ಅಬ್ದುಲ್ ರಜಾಕ್ ಇದ್ನಲ್ಲ ಈತ ಪರ್ಷಿಯಾದವನು. ಇವನ ಆಸ್ಥಾನಕ್ಕೆ ಪ್ರೌಢದೇವರನ ಆಸ್ಥಾನಕ್ಕೆ ಇನ್ನೊಬ್ಬ ಭೇಟಿ ನೀಡಿದ ನಿಕೋಲೋ ಕೊಂಟಿ ಅಂತೇಳಿ. ನಿಕೋಲೋ ಕೊಂಟಿ, ಈ ನಿಕೋಲೋ ಕೊಂಟಿ ಇದನ್ನಲ್ಲ ಈತ ಇಟಲಿಯ ಪ್ರವಾಸಿಗ. ಹದಿಬದೆಯ ಧರ್ಮ ಎಂಬಂಥ ಕೃತಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಸಂಚಿಯ ಹೊನ್ನಮ್ಮ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಸೊ ಇನ್ನು ತಿರುಮಲಾರ್ಯ ರಚಿಸಿರುವಂಥ ಕೃತಿ ಯಾವುದು ಕೇಳಿದ್ರೆ ಅಪ್ರತಿಮ ವೀರಚರಿತೆ, ಅಪ್ರತಿಮ ವೀರಚರಿತೆ. ಹಾಗಾದರೆ ಚಿಕ್ಕದೇವರಾಜ ಯಾವುದನ್ನು ರಚನೆ ಮಾಡ್ತಾರೆ ಕೇಳಿದ್ರೆ ಚಿಕ್ಕದೇವರಾಜ ವಂಶಾವಳಿ ಮತ್ತು ಚಿಕ್ಕದೇವರಾಜ ಶತಕ. ಚಿಕ್ಕದೇವರಾಜ ವಂಶಾವಳಿ ಮತ್ತು ಚಿಕ್ಕದೇವರಾಜ ಶತಕ. ದೇಪಚಂದ್ರ ಅಥವಾ ದೇವಚಂದ್ರನದು ಪ್ರಮುಖವಾಗಿ ರಾಮಕಥಾವತಾರ, ರಾಮಕಥಾವತಾರ. ಇನ್ನೊಂದು ರಾಜಾವಳಿ ಕಥೆ. ಇದು ದೇವಚಂದ್ರನ ಪ್ರಮುಖ ಕೃತಿಗಳಾಗಿವೆ. ಸೊ ಹದಿಬದೆಯ ಧರ್ಮ ಬರೆದಿದ್ದು ಸಂಚಿವನ್ನಮ್ಮ. ಸಂಚಿವನ್ನಮ್ಮ ಆ್ಯಕ್ಚುಲಿ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಇರ್ತಾಳೆ. ವೇಣಿ ಸಂಹಾರ ಕೃತಿಯನ್ನು ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಭಟ್ಟನಾರಾಯಣ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಟ್ಟನಾರಾಯಣ ವೇಣಿ ಸಂಹಾರವನ್ನು ರಚನೆ ಮಾಡ್ತಾರೆ. ಈತನಿಗೆ ಮೃಗರಾಜ ಲಕ್ಷಣ ಎಂಬ ಬಿರುದಿತ್ತು. ಮೃಗರಾಜ ಲಕ್ಷಣ ಎನ್ನುವಂಥ ಬಿರುದಿತ್ತು. ಇನ್ನು ರನ್ನನ ಗದಾ ಯುದ್ಧಕ್ಕೆ ಇದು ಪ್ರೇರಣೆ ಆಯಿತು. ವೇಣಿ ಸಂಹಾರ ರನ್ನನ ಗದಾ ಯುದ್ಧದ ರಚನೆಗೆ ಪ್ರೇರಣೆಯಾಯಿತು. ಒಬ್ಬ ಲೇಖಕ ತನ್ನ ಸಮಕಾಲೀನರನ್ನು ಕುರಿತು ಸಂಸ್ಕೃತದಲ್ಲಿರಿಸಿದ ಪ್ರಥಮ ಗ್ರಂಥ ಯಾವುದು? ಸರಿಯಾದ ಉತ್ತರ ಹರ್ಷಚರಿತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಬಾಣ ಬರೆದಿರುವಂಥದ್ದು ಹರ್ಷವರ್ಧನ್ನ ಕುರಿತಾಗಿ. ಈ ಬಾಣ ಕಾದಂಬರಿ ಎನ್ನುವಂಥ ಇನ್ನೊಂದು ಕೃತಿಯನ್ನು ಕೂಡ ರಚನೆ ಮಾಡಿದ್ದಾನೆ. ಈ ಹರ್ಷ ಇದನ್ನಲ್ಲ
ಹರ್ಷವರ್ಧನ ಇರ್ದಲ್ಲ, ಹರ್ಷವರ್ಧನನ ಆಸ್ಥಾನ ಕವಿ ಈತ. ಯಾರು? ಬಾಣಭಟ್ಟ ಅಥವಾ ಬಾಣ. 2 ಪ್ರಮುಖ ಕೃತಿಯನ್ನು ರಚಿಸ್ತಾನೆ, ಒಂದು ಕಾದಂಬರಿ, ಇನ್ನೊಂದು ಹರ್ಷಚರಿತೆ. ವಿಮಲ ಸೂರಿಯು ಯಾವ ಭಾಷೆಯ ಕವಿಯಾಗಿದ್ದಾನೆ? ಸರಿಯಾದ ಉತ್ತರ ಈತ ಪ್ರಾಕೃತ ಭಾಷೆಯ ಕವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಮಲ ಸೂರಿ ಇಲ್ಲಿ ಯಾಕೆ ಪ್ರಮುಖವಾಗ್ತಾರೆ ಕೇಳಿದ್ರೆ, ಇವರು ರಾಮಾಯಣದ ಕಥೆಗಳನ್ನು ಪ ಉ ಮ ಚರಿವು ಅನ್ನೋದ ಹೆಸರಲ್ಲಿ ಬರೀತಾರೆ. ಪ ಉ ಮ ಚರಿವು ಇದು ಕನ್ನಡದ ಬಹುತೇಕ ಕೃತಿಗಳಿಗೆ ದೊಡ್ಡ ಪ್ರೇರಣೆಯನ್ನು ನೀಡುತ್ತೆ. ಕವಿರಾಜ ಮಾರ್ಗದಲ್ಲಿರುವಂಥ ಪರಿಚ್ಛೇದಗಳು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ 3 ಕೂಡ ಹೌದು. ದೋಷಾನುವರ್ಣನ ನಿರ್ಣಯ, ಶಬ್ದಾಲಂಕಾರ ವರ್ಣನ ನಿರ್ಣಯ, ಅರ್ಥಾಲಂಕಾರ ವರ್ಣನ ನಿರ್ಣಯ. ಕಾವೇರಿ ಇಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದಳು ಎಂಬ ಸಾಲು ಇರುವ ಕೃತಿ ಯಾವುದು? ಸರಿಯಾದ ಉತ್ತರ ಕವಿರಾಜ ಮಾರ್ಗ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕವಿರಾಜ ಮಾರ್ಗದಲ್ಲಿ ಈ ಸಾಲಿದೆ. ಇನ್ನು ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗಕಾರ ಬೆದಂಡೆ ಮತ್ತು ಚತ್ತಾಣ ಕಾವ್ಯ ಪ್ರಕಾರದ ಬಗ್ಗೆ ಕೂಡ ಹೇಳ್ತಾರೆ. ಬೆದಂಡೆ ಮತ್ತು ಚತ್ತಾಣ. ಪಂಪ ಭಾರತವು ಎಷ್ಟು ಆಶ್ವಾಸಗಳಿಂದ ಕೂಡಿದೆ? ಸರಿಯಾದ ಉತ್ತರ 14 ಆಶ್ವಾಸದಿಂದ ಕೂಡಿದೆ. ಸೊ ಪಂಪ ಭಾರತದ ಕೊನೆಯ ಆಶ್ವಾಸದಲ್ಲಿ ಅರ್ಜುನ ಮತ್ತು ಸುಭದ್ರೆಗೆ ಪಟ್ಟ ಕಟ್ಟಲಾಗುತ್ತೆ. ಅರ್ಜುನ ಮತ್ತು ಸುಭದ್ರೆಗೆ ಪಟ್ಟ. ಸೊ ಅರ್ಜುನಿಗೆ ಯಾಕೆ ಪಟ್ಟ ಅಂದರೆ, ಇಲ್ಲಿ ಪಂಪ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ಅರಿಕೇಸರಿಯ ಸಾಮ್ರಾಜ್ಯದಲ್ಲಿ ಇದು ಒಬ್ಬ ಕವಿಯಾಗಿದ್ದ. ಈತ ಅರಿಕೇಸರಿಯನ್ನು ಅರ್ಜುನ್ನೊಂದಿಗೆ ಹೋಲಿಕೆ ಮಾಡ್ತಾನೆ ಈ ಕೃತಿಯಲ್ಲಿ. ಹಾಗಾಗಿ ಕೊನೆಯಲ್ಲಿ ತನ್ನ ರಾಜನಿಗೆ ಗೌರವ ಕೊಡುವ ಉದ್ದೇಶದಿಂದ ಅರ್ಜುನ ಮತ್ತು ಸುಭದ್ರೆಗೆ ಪಟ್ಟವನ್ನು ಕಟ್ಟಲಾಗುತ್ತೆ ಕೃತಿಯಲ್ಲಿ. ರನ್ನ ಈ ಕೆಳಗಿನ ಯಾರ ಆಸ್ಥಾನ ಕವಿಯಾಗಿದ್ದ? ಸರಿಯಾದ ಉತ್ತರ ತೈಲಪ್ಪ ಮತ್ತು ಸತ್ಯಾಶ್ರಯ ಇರುವ ಬಿಡಂಗ. ಇಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ, ಇನ್ನೊಂದಿದೆ ತೈಲಪ್ಪ ಅಂತ. ಇವರಿಬ್ಬರ ಒಂದು ಆಸ್ಥಾನ ಕವಿಯಾಗಿದ್ದ. ಈ ರನ್ನ ಇದನ್ನಲ್ಲ, ರನ್ನ ಅಜಿತ ಪುರಾಣದಿಂದ ಪುರಾಣ ತಿಲಕವನ್ನು ಬರಿತಾನೆ. ಈತನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದು ಕೂಡ ಇತ್ತು. ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ ಯಾವುದು? ಸರಿಯಾದ ಉತ್ತರ ಕಾವ್ಯಾವಲೋಕನ. ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ. ಇದನ್ನು ಬರೆದಿದ್ದು ಯಾರು ಕೇಳಿದ್ರೆ ಎರಡನೇ ನಾಗವರ್ಮ ಇದನ್ನು ಬರೀತಾನೆ. ಈ ಕೆಳಗಿನ ಯಾವ ಕೃತಿಯ ಮೇಲೆ ವಿಮಲ ಸೂರಿಯ ಪ ಉ ಮ ಚರಿವು ಪ್ರಭಾವವಿದೆ? ರಾಮಾಯಣ ಕಥೆ ಅಂತ ನಾನು ಆಗಲೇ ಹೇಳಿದೆ. ಸೊ ಸರಿಯಾದ ಉತ್ತರ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ. ಇದಕ್ಕೆ ಪಂಪ ರಾಮಾಯಣ ಅಂತ ಕೂಡ ಕರೀತಾರೆ. ಯಾವುದು? ನಾಗಚಂದ್ರನ ಪ್ರಮುಖ ಕೃತಿ ಆಗಿರುವಂತಹ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ. ರಾಮಚಂದ್ರ ಚರಿತ ಪುರಾಣ ಇದು ವಿಮಲ ಸೂರಿಯ ಪೌಮ ಚರಿವು ಇದರ ಪ್ರಭಾವದಿಂದ ರಚಿಸಿದ ಕೃತಿಯಾಗಿದೆ. ಈ ಕೆಳಗಿನ ಯಾವ ಕೃತಿಗೆ ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಅಂತೇಳಿ ಬಿರುದಿದೆ? ಸರಿಯಾದ ಉತ್ತರ ಧರ್ಮಾಮೃತ. ಈ ಧರ್ಮಾಮೃತವನ್ನು ಬರೆದಿದ್ದು ನಯಸೇನ. ಜನ್ನನು ಈ ಕೆಳಗಿನ ಯಾರ ಆಸ್ಥಾನದಲ್ಲಿ ಮಹಾಕವಿಯಾಗಿದ್ದ? ಸರಿಯಾದ ಉತ್ತರ ಹೊಯ್ಸಳ ವೀರಬಲ್ಲಾಳ. ಸೊ ಈ ವೀರಬಲ್ಲಾಳ ಇದಲ್ಲ, ಈತ ಹೊಯ್ಸಳ ಅರಸ. ಜನ್ನ ಇವರ ಒಂದು ಆಸ್ಥಾನದಲ್ಲಿ ಮಹಾಕವಿಯಾಗಿರ್ತಾನೆ, ಹೊಯ್ಸಳರ ವೀರಬಲ್ಲಾಳನ ಆಸ್ಥಾನದಲ್ಲಿ. ಇನ್ನು ಈ ಜನ್ನ ಇದನ್ನಲ್ಲ, ಪ್ರಮುಖ ಕೃತಿಗಳನ್ನು ರಚಿಸ್ತಾನೆ. ಅನಂತನಾಥ ಪುರಾಣ, ಪುರಾಣವನ್ನು ರಚಿಸಿದ್ದು ಜನ್ನ. ಹಾಗೇನೆ ಯಶೋಧರ ಚರಿತೆಯನ್ನು ರಚಿಸಿದ್ದು ಜನ್ನ. ಹಾಗೇನೆ ಅನುಭವ ಮುಖರ. ಕಬ್ಬಿಗರ ಕಾವ್ಯ ಎಂಬ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಅಂಡಯ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕಬ್ಬಿಗರ ಕಾವ್ಯ ಕೃತಿಗೆ ಅನೇಕ ಹೆಸರುಗಳಿವೆ. ಯಾವುದಾದ್ರು ಕೇಳಿದ್ರೆ ಕಾವನಗೆಲ್ಲಂ,
ಸೊಬಗಿನ ಸುಗ್ಗಿ, ಸೊಬಗಿನ ಸುಗ್ಗಿ, ಮದನ ವಿಜಯ, ಮದನ ವಿಜಯ, ಈ ಎಲ್ಲ ಹೆಸರುಗಳು ಇದಕ್ಕೆ ಇರುವಂಥದ್ದು. ಈ ಕೆಳಗಿನ ಯಾವ ಕೃತಿಗೆ ಕನ್ನಡದ ವಿಷ್ಣು ಪುರಾಣ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಜಗನ್ನಾಥ ವಿಜಯ. ಸೊ ಜಗನ್ನಾಥ ವಿಜಯವನ್ನು ಬರೆದಿದ್ದು ರುದ್ರಭಟ್ಟ. ರುದ್ರಭಟ್ಟ ಇದನ್ನ ರಚನೆ ಮಾಡ್ತಾನೆ. ಈತ ರಸಕಲಿಕೆ ಎನ್ನುವಂಥ ಇನ್ನೊಂದು ಕೃತಿಯನ್ನು ಕೂಡ ರಚನೆ ಮಾಡಿದ್ದಾನೆ, ರಸಕಲಿಕೆ. ಈತ ಹೊಯ್ಸಳರ ವೀರಬಲ್ಲಾಳನ ಆಸ್ಥಾನದಲ್ಲಿದ್ದ. ರುದ್ರಭಟ್ಟ ಇದನ್ನಲ್ಲ, ಈತ ವೀರಬಲ್ಲಾಳನ ಆಸ್ಥಾನದಲ್ಲಿದ್ದ, ಆಸ್ಥಾನ ಕವಿ. ಸೊ ಈ ವೀರಬಲ್ಲಾಳ ಇದಲ್ಲ, ಇವರು ಹೊಯ್ಸಳ ದೊರೆ. ಕನ್ನಡದ ಮೊಟ್ಟ ಮೊದಲ ಸಂಕಲನ ಕೃತಿ ಯಾವುದು? ಸರಿಯಾದ ಉತ್ತರ ಸೂಕ್ತಿ ಸುಧಾರಣವ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಕಾವ್ಯಸಾರ ಅಂತ ಕೂಡ ಕರೀತಾರೆ. ಇದನ್ನ ರಚನೆ ಮಾಡಿದ್ದು ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ. ತಿರುಕೊಳವಿನಾಚಿ ಪ್ರಸಂಗ ಕೆಳಗಿನ ಯಾವ ಕೃತಿಯಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ರಾಜಶೇಖರ ವಿಳಾಸ. ತುಂಬಾ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ, ರಾಜಶೇಖರ ವಿಳಾಸ. ಸೊ ಇದು ಗುಬ್ಬಿಯ ಮಲ್ಲನಾರ್ಯನ ಭಾವಚಿಂತಾರತ್ನದಿಂದ ಆಕರ ಗ್ರಂಥವಾಗಿದೆ. ಗುಬ್ಬಿಯ ಮಲ್ಲನಾರ್ಯನ ಭಾವಚಿಂತಾರತ್ನ ಆಕರ ಕೃತಿ. ಈ ಕೆಳಗಿನ ಯಾವ ಖಂಡ ಕಾವ್ಯದಲ್ಲಿ ಶಿವನ ಕಿರಾತ ಲೀಲೆಯ ವರ್ಣನೆ ಇದೆ? ಸರಿಯಾದ ಉತ್ತರ ಶಬರ ಶಂಕರ ವಿಳಾಸ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಗೋಸ್ಕರ ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡ, ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡ ಪತ್ರಿಕೆಗೋಸ್ಕರ ಸಾಮಾನ್ಯ ಕನ್ನಡ ಮತ್ತು ಮುಂಬರುವ ಎಲ್ಲ VAO ಇರ್ಬೋದು, PDO ಇರ್ಬೋದು, SDAFT ಎಲ್ಲ ಪೇಪರ್ಗಳ ಸಾಮಾನ್ಯ ಕನ್ನಡಕ್ಕೆ ಒಂದು ವಿಶೇಷವಾದ ಪ್ಲೇಲಿಸ್ಟನ್ನು ನಮ್ಮ ಚಾನಲಲ್ಲಿ ನೀಡಿರ್ತೀವಿ. ಪ್ಲೇಲಿಸ್ಟ್ ಇದರಲ್ಲಿ ನಿಮಗೆ ವ್ಯಾಕರಣ ಮಾಲಿಕೆ ಪ್ಲೇಲಿಸ್ಟ್. ಇದು ವ್ಯಾಕರಣ ಮಾಲಿಕೆ. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ವ್ಯಾಕರಣ ಮಾಲಿಕೆ ಪ್ಲೇಲಿಸ್ಟಲ್ಲಿ ನಿಮಗೆ ವರ್ಣಮಾಲೆಯಿಂದ ಹಿಡಿದು ವರ್ಣಮಾಲೆ ಟು ಅಲಂಕಾರ ಯಾವೊಂದು ಚಾಪ್ಟರ್ ಕೂಡ ಮಿಸ್ ಆಗಿಲ್ಲ. ಮತ್ತು ಈ ಒಂದು ಪ್ಲೇಲಿಸ್ಟ್ನ ವಿಶೇಷತೆ ಏನು ಕೇಳಿದ್ರೆ, ಈ ಪ್ಲೇಲಿಸ್ಟ್ ಕನ್ನಡದ ಒಂದು ಪ್ರಸಿದ್ಧ ವ್ಯಾಕರಣ ಕೃತಿಗಳನ್ನು ಆಧರಿಸಿ ಮಾಡಿರುವಂಥ ಪ್ಲೇಲಿಸ್ಟ್ ಆಗಿದೆ. ಪ್ರತಿ ವಿಡಿಯೋದಲ್ಲಿ ಪ್ರತಿ ಪಾಠವೂ ಒಂದೊಂದು ವಿಡಿಯೋ ಆಗಿ ರೂಪಿಸಲ್ಪಟ್ಟಿದ್ದು ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡಿದ್ದೀವಿ. ಸೊ ಶ್ಯೂರ್ಲಿ ನೀವು ಈ ಒಂದು ಪ್ಲೇಲಿಸ್ಟನ್ನು ನೋಡಿ. ಇದನ್ನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಪಿನ್ ಮಾಡಿರ್ತೀವಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀವಿ. ಈ ಒಂದು ಪ್ಲೇಲಿಸ್ಟ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಕನ್ನಡ ಸಾಹಿತ್ಯದ ಆರಂಭವನ್ನು ಎಲ್ಲಿಂದ ಗುರುತಿಸ್ತಾರೆ? ಅಂದರೆ ಕನ್ನಡ ಸಾಹಿತ್ಯದ ಪ್ರಾರಂಭವನ್ನು ಯಾವ ಕಾಲಘಟ್ಟದಿಂದ ಅಥವಾ ಯಾವ ಒಂದು ಸಂದರ್ಭದಿಂದ ಸಮಯದಿಂದ ಗುರುತಿಸ್ತಾರೆ ಅಂತೇಳಿ. ಸರಿಯಾದ ಉತ್ತರ ಹಲ್ಮಿಡಿ ಶಾಸನದಿಂದ ಗುರುತಿಸ್ತಾರೆ. ಹಲ್ಮಿಡಿ ಶಾಸನದಿಂದ ಕನ್ನಡದ ರಿಟರ್ನ್, ಕನ್ನಡದ ಬರವಣಿಗೆ ಅಥವಾ ಕನ್ನಡ ಸಾಹಿತ್ಯದ ಆರಂಭವನ್ನು ಹಲ್ಮಿಡಿ ಶಾಸನದಿಂದ ಗುರುತಿಸ್ತಾರೆ. ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರದ್ದು. 450ರಲ್ಲಿ ಹಲ್ಮಿಡಿ ಶಾಸನದ ಕಾಲವನ್ನು ನಿರ್ಧರಿಸಲಾಗುತ್ತೆ, ಕ್ರಿಸ್ತಶಕ 450 ಅಂತೇಳಿ. ಸೊ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ಸಿಗುತ್ತೆ. ಸೊ ಹಲ್ಮಿಡಿ ಶಾಸನ ಸಿಕ್ಕಿದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ. ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಹಲ್ಮಿಡಿ ಶಾಸನ ಸಿಗುತ್ತೆ. ಸೊ ಹಲ್ಮಿಡಿ ಶಾಸನ ಏನಿದೆ ಇದು ಕ್ರಿಸ್ತಶಕ 450 ಕಾಲಘಟ್ಟದ್ದು. ಹಾಗಾಗಿ ಇದರ ನಂತರದ ಒಂದು ದಿನವನ್ನು ಕನ್ನಡ ಸಾಹಿತ್ಯದ ಆರಂಭವನ್ನು ಅಂತೇಳಿ ಗುರುತಿಸಲಾಗುತ್ತೆ. ಇದರ ನಂತರ ಕನ್ನಡ ಸಾಹಿತ್ಯದ ಆರಂಭ ಆಗುತ್ತೆ. ಇದರ ಭಾಷೆಯನ್ನು ನೋಡ್ತಾ ಹೋದರೆ ತುಂಬ ಸರಿ ಕೇಳಿದ್ದಾರೆ. ಹಲ್ಮಿಡಿ ಶಾಸನದ ಭಾಷೆ ಯಾವ ಕನ್ನಡಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವ ಕನ್ನಡದು ಅಂತೇಳಿ. ಪೂರ್ವದ ಹಳೆಗನ್ನಡ ಅಂತ ಗೊತ್ತಿರಲಿ. ಪೂರ್ವದ ಹಳೆಗನ್ನಡ ಹಲ್ಮಿಡಿ ಶಾಸನದಲ್ಲಿ ಬಳಸಲಾಗಿದ್ದಂತಹ ಭಾಷೆಯಾಗಿದೆ. ತುಂಬ ಇಂಪಾರ್ಟೆಂಟ್ ಆಗಿರುವ ಅಂಶ. ಇದನ್ನು ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ.
ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಾಹಿತ್ಯ ಚರಿತ್ರೆ ಅಧ್ಯಯನವು ಇವರಿಂದ ಪ್ರಾರಂಭವಾಯಿತು. ಆಕ್ಚುಲಿ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ದು ಭಾರತಕ್ಕೆ ಬಂದಂತಹ ಬ್ರಿಟಿಷ್ ಕ್ರೈಸ್ತ ಮಿಷನರಿಗಳು. ಇದರಲ್ಲಿ ನಾವು ಪ್ರಮುಖವಾಗಿ ಈ ಹೆಸರುಗಳನ್ನು ಗುರುತಿಸಬಹುದು. ಕರ್ನಲ್ ಮೆಕೆಂಜಿ, ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸದ ಬಗ್ಗೆ ಅತ್ಯಂತ ಕ್ಯೂರಿಯಾಸಿಟಿ ಹೊಂದಿರುವಂತಹ ಕ್ರೈಸ್ತ ಮಿಷನರಿಗಳು, ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ವ್ಯಕ್ತಿಗಳು ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಆಗ ಕರ್ನಾಟಕದ ಸಾಹಿತ್ಯ ಚರಿತ್ರೆ ಅಧ್ಯಯನ ಪ್ರಾರಂಭ ಆಗುತ್ತೆ. ಪ್ರಮುಖವಾಗಿ ಕರ್ನಲ್ ಮೆಕೆಂಜಿ, ಬಿ ಎಲ್ ರೈಸ್ ಅವರ ಹೆಸರು ನಾವು ತುಂಬ ಸರಿ ಅಲ್ಲಲ್ಲಿ ನೋಡ್ತಾ ಹೋಗ್ತೀವಿ. ಬಿ ಎಲ್ ರೈಸ್ ಇರ್ಬೋದು, ಇನ್ನು ಕನ್ನಿಂಗ್ ಹ್ಯಾಮ್ ಇರ್ಬೋದು, ಮಾರ್ಷಲ್ ಇರ್ಬೋದು, ಮಾರ್ಷಲ್. ಸೊ ಇವರ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅಧ್ಯಯನ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ಇವರೆಲ್ಲರೂ ಕೂಡ ಕ್ರೈಸ್ತ ಮಿಷನರಿಗಳಿಗೆ ಸಂಬಂಧಪಟ್ಟವರಾಗಿರ್ತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆನ್ ಎಸ್ಸೆ ಆನ್ ಕ್ಯಾನರೀಸ್ ಲಿಟರೇಚರ್, ಇದು ಈ ಕೆಳಗಿನ ಯಾರ ಲೇಖನವಾಗಿದೆ? ಸರಿಯಾದ ಉತ್ತರ ಇದು ಕಿಟೆಲ್ ಅವರ ಲೇಖನವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫರ್ಡಿನೆಂಡ್ ಕಿಟೆಲ್ ಅವರ ಲೇಖನವಾಗಿದೆ ಇದು. ಈ ಫರ್ಡಿನೆಂಡ್ ಕಿಟೆಲ್ ಇದಾರಲ್ಲ, ಇವರು ಕನ್ನಡ ಒಂದು ಸಾಹಿತ್ಯ ಭಾಷಾ ಲೋಕದಲ್ಲಿ ಬಹಳ ಪ್ರಮುಖವಾದ ಹೆಸರು. ಯಾಕಂದ್ರೆ ಇವರು ಮೊಟ್ಟ ಮೊದಲಿಗೆ ಕನ್ನಡ ಮತ್ತು ಇಂಗ್ಲಿಷ್ ನಿಘಂಟನ್ನ ಹೊರಗೆ ತರ್ತಾರೆ. ಇಂಗ್ಲಿಷ್ ನಿಘಂಟನ್ನ ಹೊರತಂದ್ರು ಫರ್ಡಿನೆಂಡ್ ಕಿಟೆಲ್. ಸೊ ಇವರು ಆನ್ ಎಸ್ಸೆ ಆನ್ ಕನರೀಸ್ ಲಿಟರೇಚರ್ ಎನ್ನುವಂಥ ಲೇಖನವನ್ನು ಕೂಡ ಬರೀತಾರೆ. ಕವಿಚರಿತೆ ಸಂಪುಟ 1, 2 ಮತ್ತು 3 ರಚಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ ನರಸಿಂಹಾಚಾರ್ ಅವರು ಕವಿಚರಿತೆ 1, 2 ಮತ್ತು 3 ರಚನೆ ಮಾಡ್ತಾರೆ. ಇವರ ಬಗ್ಗೆ ಇನ್ನೊಂದು ರೀತಿಯ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಏನು ಕೇಳಿದ್ರೆ, ಈ ಕೆಳಗಿನ ಯಾರನ್ನ ಕರ್ನಾಟಕ ಚರಿತೆಕಾರರು ಅಂತೇಳಿ ಕರೀತಾರೆ ಅಂತೇಳಿ. ಕರ್ನಾಟಕ ಕವಿಚರಿತೆಗಾರರು. ಯಾರನ್ನ ಕರ್ನಾಟಕ ಕವಿಚರಿತೆಗಾರರು ಅಂತ ಕರೀತಾರೆ ಅಂದ್ರೂ ಕೂಡ ನಿಮ್ಗೆ ಗೊತ್ತಿರಲಿ. ಆರ್ ನರಸಿಂಹಾಚಾರ್ ಅವರನ್ನ ಕರ್ನಾಟಕ ಚರಿತೆಗಾರರು ಅಂತ ಕರೀತಾರೆ. ಇವರು ಕವಿಚರಿತೆಯ ಸಂಪುಟ 1, 2 ಮತ್ತು 3 ರಚಿಸ್ತಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯ 10 ಸಂಪುಟಗಳನ್ನು ನಿರ್ಮಿಸಿದವರು ಯಾರು? ಇದೊಂದು ಯೂನಿವರ್ಸಿಟಿ ಮಾಡುತ್ತೆ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತೇಳಿ. ಒಂದೇ ಒಂದು ರಟ್ ಬಾಕ್ಸ್ ಅಲ್ಲಿ, ಈ ರೀತಿಯ ರಟ್ಟಿನ ಒಂದು ಬಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ 10 ಪುಸ್ತಕಗಳನ್ನ, ಸಂಪುಟಗಳಿರುವ ಪುಸ್ತಕಗಳನ್ನ ಕೊಡ್ತಾರೆ. ನೀವು ಸಪ್ನಾ ಬುಕ್ ಹೌಸ್ ಎಲ್ಲ ಹೋದ್ರೆ ತುಂಬಾ ನೀಟಾಗಿ ಕಾಣುತ್ತದು. ಸೊ ಇದು ಈ ಸಾಮಾನ್ಯ ಸಾಹಿತ್ಯ ಚರಿತ್ರೆ 10 ಸಂಪುಟಗಳನ್ನ ನಿರ್ಮಿಸಿದ್ದು ಯಾರು ಕೇಳಿದ್ರೆ ಬೆಂಗಳೂರು ವಿಶ್ವವಿದ್ಯಾಲಯ. ಇದರಲ್ಲಿ ನೀವು ಚಂಪು ಇರ್ಬೋದು, ಷಟ್ಪದಿ ಇರ್ಬೋದು, ವಚನಕಾರರ ಬಗ್ಗೆ ಇರ್ಬೋದು, ಇನ್ನು ಕೀರ್ತನಕಾರರು, ಈ ರೀತಿ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಮುಖ ಕಾಲಘಟ್ಟಗಳನ್ನು ಪ್ರಮುಖವಾಗಿ ಒಳಗೊಂಡಿರುವಂತಹ 10 ಬೇರೆ ಬೇರೆ ಸಂಪುಟಗಳನ್ನು ನಿರ್ಮಾಣ ಮಾಡ್ತಾರೆ ಬೆಂಗಳೂರು ಯೂನಿವರ್ಸಿಟಿಯವರು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕೀರ್ತಿನಾಥ ಕುರ್ತಕೋಟಿ ಇವರು ಕನ್ನಡದ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇವರು ಕನ್ನಡದ ಬರಹಗಾರರು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕೀರ್ತಿನಾಥ ಕುರ್ತಕೋಟಿ ಅವರ ಬಗ್ಗೆ ತುಂಬಾ ಸರಿ ಕೇಳಿರುವ ಒಂದು ಪ್ರಶ್ನೆ ಇದೆ. ಯಾವುದು ಕೇಳಿದ್ರೆ ಒಂದು ನಾಟಕದ ಹೆಸರನ್ನು ತುಂಬಾ ಸರಿ ಕೇಳಿದ್ದಾರೆ. ಆ ನಾಟಕ ಯಾವುದು ಕೇಳಿದ್ರೆ, ಇವರ ಪ್ರಸಿದ್ಧವಾದ ನಾಟಕ ಕೂಡ ಹೌದಿದು. ಇವರ ಪ್ರಸಿದ್ಧವಾದ ನಾಟಕ ಯಾವುದು ಕೇಳಿದ್ರೆ ಆ ಮನಿ ಅಂತೇಳಿ. ಸೊ ಆ ಮನಿ ಎಂಬ ನಾಟಕವನ್ನ ರಚನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಗೊತ್ತಿರಲಿ, ಕೀರ್ತಿನಾಥ ಕುರ್ತಕೋಟಿಯವರು. ಅಥವಾ ಕೀರ್ತಿನಾಥ ಕುರ್ತಕೋಟಿಯವರು ರಚಿಸಿದ ಪ್ರಸಿದ್ಧ ನಾಟಕ ಯಾವುದು ಅಂದ್ರೆ ಆ ಮನಿ ಅಂತ ಗೊತ್ತಿರಲಿ. ಇನ್ನೂರು ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಮತ್ತು ಉರಿಯ ನಾಲಿಗೆ ಎನ್ನುವಂತಹ ಕ್ರಿಟಿಸೈಸ್ ಮಾಡಿರುವಂತಹ ವಿಮರ್ಶಾ ಕೃತಿಗಳನ್ನು ಕೂಡ ಬರೆದಿರ್ತಾರೆ. ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ, ಯುಗಧರ್ಮ ಮತ್ತು
ಸಾಹಿತ್ಯ ದರ್ಶನ ಎನ್ನುವಂಥ ಒಂದು ವಿಮರ್ಶಾ ಕೃತಿ, ಇನ್ನೊಂದು ಉರಿಯ ನಾಲಿಗೆ ಎನ್ನುವಂಥ ವಿಮರ್ಶಾ ಕೃತಿ. ಉರಿಯ ನಾಲಿಗೆ ಆ್ಯಕ್ಚುಲಿ ಇದು ವಿಮರ್ಶಾ ಕೃತಿ. ಈ ಉರಿಯ ನಾಲಿಗೆ ವಿಮರ್ಶಾ ಕೃತಿ ಇದೆಯಲ್ಲ, ಇದು ಪ್ರಸಿದ್ಧವಾದ ವಿಮರ್ಶಾ ಕೃತಿಯಾಗಿದೆ. ಎಕ್ಸಾಮಲ್ಲಿ ತುಂಬ ಸರಿ ಕೇಳಿದ್ದಾರೆ ಈ ಉರಿಯ ನಾಲಿಗೆ ವಿಮರ್ಶಾ ಕೃತಿಯ ಬಗ್ಗೆ. ಯಾಕೆ ಕೇಳಿದ್ರೆ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಇದಕ್ಕೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಉರಿಯ ನಾಲಿಗೆ ಯಾರದ್ದು? ಕೀರ್ತಿನಾಥ ಕುರ್ತುಕೋಟಿ ಅವರದ್ದು. ಕಿಟ್ಟಲ್ ಅವರು ಕನ್ನಡ ಛಂದಸ್ಸು ಕೃತಿಗೆ ಲೇಖನವನ್ನು ಬರೆದಿದ್ದು ಯಾವ ವರ್ಷದಲ್ಲಿ? ಸರಿಯಾದ ಉತ್ತರ 1875ರಲ್ಲಿ ಇವರು ಕನ್ನಡ ಛಂದಸ್ಸು ಕೃತಿಗೆ ಲೇಖನವನ್ನು ಬರೀತಾರೆ. ಫರ್ಡಿನಾಂಡ್ ಕಿಟ್ಟಲ್ ಅವರು. ಇವರು ಕನ್ನಡ ಇಂಗ್ಲಿಷ್ ನಿಘಂಟನ್ನು ಮೊಟ್ಟ ಮೊದಲಿಗೆ ರಚನೆ ಮಾಡಿದ್ರು. ಅದಕ್ಕೆ ಇವರು ತುಂಬ ಪ್ರಸಿದ್ಧಿಯಾಗಿದ್ದಾರೆ. ಆರ್ ನರಸಿಂಹಾಚಾರ್ ಅವರ ಕವಿಚರಿತೆಯ ಮೊದಲ ಸಂಪುಟ ಪ್ರಕಟವಾದ ವರ್ಷ ಯಾವುದು? ನೋಡಿ, ನಾವು ಆಗಲೇ ಹೇಳಿದಾಗೆ ಆರ್ ನರಸಿಂಹಾಚಾರ್ ಅವರು ಕನ್ನಡ ಕವಿಚರಿತಕಾರರು ಅಂತ ಪ್ರಸಿದ್ಧರಾದರು. ಇವರು 1, 2 ಮತ್ತು 3 ಕನ್ನಡ ಕವಿಚರಿತಕಾರರ ಒಂದು ಸಂಪುಟಗಳನ್ನು ಹೊರತರ್ತಾರೆ. 3 ಕೃತಿಗಳನ್ನು ಹೊರತರ್ತಾರೆ. ಸೊ ಇವರ ಮೊದಲ ಸಂಪುಟ ಪ್ರಕಟವಾದ ವರ್ಷ ಯಾವುದು ಕೇಳ್ತಾರೆ. ಸೊ ಮೊದಲ ಸಂಪುಟ ಪ್ರಕಟವಾದ ವರ್ಷ ಯಾವುದು ಕೇಳಿದ್ರೆ 1907ರಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಲವು ಕನ್ನಡ ಕವಿಗಳ ಜೀವನ ವಿಚಾರ ಎನ್ನುವಂಥ ಕೃತಿ. ಕೆಲವು ಕನ್ನಡ ಕವಿಗಳ ಜೀವನ ವಿಚಾರ ಎನ್ನುವಂಥ ಕೃತಿ ಯಾರದ್ದು? ಸರಿಯಾದ ಉತ್ತರ ಜಿ ವೆಂಕಟ ಸುಬ್ಬಯ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿಘಂಟು ತಜ್ಞ ಅಂತಲೇ ಪ್ರಸಿದ್ಧರಾದವರು ಇವರು, ಜಿ ವೆಂಕಟ ಸುಬ್ಬಯ್ಯ. ಇವ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಇವರು ಇಗೋ ಕನ್ನಡ ಎನ್ನುವಂಥ ಒಂದು ಕಾಲಮನ್ನು ಬರಿತಾ ಇದ್ರು ಪ್ರಜಾವಾಣಿಯಲ್ಲಿ. ಇಗೋ ಕನ್ನಡ ಎನ್ನುವಂಥ ಒಂದು ಕಾಲಮನ್ನು, ಅಂಕಣವನ್ನು ಬರಿತಾ ಇದ್ರು ಪ್ರಜಾವಾಣಿಯಲ್ಲಿ. ತುಂಬ ಸರಿ ಕೇಳಿದ್ದಾರೆ ಇದನ್ನ ಕೂಡ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರಿತಾ ಇದ್ರು. ನೆನಪಿರಲಿ. ಇಗೋ ಕನ್ನಡ ಎನ್ನುವಂಥ ಅಂಕಣವನ್ನು ಬರಿತಾ ಇದ್ರು. ಇವರಿಗೆ 1905ರಲ್ಲಿ ನಾಡೋಜ ಪ್ರಶಸ್ತಿ ಸಿಗುತ್ತೆ. 1905ರಲ್ಲಿ ನಾಡೋಜ ಪ್ರಶಸ್ತಿ ದೊರಕಿತು. ಇದನ್ನು ಯಾಕೆ ನಾನು ಇವರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಯಾಕೆ ನಾಡೋಜ ಪ್ರಶಸ್ತಿಯನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ನಾಡೋಜ ಪ್ರಶಸ್ತಿ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಏನು ಅಂತ ಕೇಳಿದ್ರೆ, ಈ ನಾಡೋಜ ಪ್ರಶಸ್ತಿಯನ್ನು ಕೊಡುವಂತಹ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಯಾವುದು ಅನ್ನೋದು ಪ್ರಶ್ನೆ. ತುಂಬ ಸರಿ ಕೇಳಿರುವ ಪ್ರಶ್ನೆ, ಹಾಗಾಗಿ ಇದನ್ನ ಇಲ್ಲಿ ತಗೊಂಡಿದ್ದೀವಿ. ಸೊ ಈ ನಾಡೋಜ ಪ್ರಶಸ್ತಿ ಇರುತ್ತಲ್ಲ, ಇದನ್ನು ಹಂಪಿ ಯೂನಿವರ್ಸಿಟಿ ನೀಡುತ್ತೆ. ಹಂಪಿ ವಿಶ್ವವಿದ್ಯಾಲಯ. ಹಂಪಿ ವಿಶ್ವವಿದ್ಯಾಲಯ ನೀಡುವಂತಹ ನಾಡೋಜ ಪ್ರಶಸ್ತಿಯನ್ನು 1905ರಲ್ಲಿ ಜಿ ವೆಂಕಟ ಸುಬ್ಬಯ್ಯ ಅವರು ಪಡ್ಕೊಂಡ್ರು. ಸೊ ಇವರು ಕೆಲವು ಕನ್ನಡ ಕವಿಗಳ ಜೀವನ ವಿಚಾರ ಎನ್ನುವಂಥ ಕೃತಿಯನ್ನು ಬರೆದಿದ್ರು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇ ಪಿ ರೈಸ್ ಇವರು 1915ರಲ್ಲಿ ಒಂದು ಕೃತಿಯನ್ನು ಬರೀತಾರೆ, ಎ ಹಿಸ್ಟ್ರಿ ಆಫ್ ಕ್ಯಾನ್ರಿಸ್ ಲಿಟ್ರೇಚರ್ ಅಂತೇಳಿ. ಈ ಕೃತಿಯು ಕನ್ನಡಕ್ಕೆ ಯಾವ ಹೆಸರಿನಿಂದ ಅನುವಾದವಾಯಿತು, ಟ್ರಾನ್ಸ್ಲೇಟ್ ಆಯಿತು ಅಂತೇಳಿ? ಸರಿಯಾದ ಉತ್ತರ, ಇದನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥ ಹೆಸರಲ್ಲಿ, ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಹೆಸರಲ್ಲಿ ಆ ಹಿಸ್ಟರಿ ಆಫ್ ಕ್ಯಾನ್ರಿಸ್ ಲಿಟ್ರೇಚರ್ ಅನ್ನುವ ಕೃತಿ ತರ್ಜುಮೆ ಆಯಿತು, ಅನುವಾದ ಆಯಿತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಇ ಪಿ ರೈಸ್ ಇದಾರಲ್ಲ, ಇವ್ರ ಬಗ್ಗೆ ಇರುವಂಥ ಒಂದು ಮಾಹಿತಿ ಏನು ಕೇಳಿದ್ರೆ, ಇವರು ಶಾಸನಶಾಸ್ತ್ರಜ್ಞರು, ಶಾಸನಶಾಸ್ತ್ರಜ್ಞ ಆಗಿದ್ದಾರೆ. ಕನ್ನಡ ಸಾಹಿತ್ಯದ ಚಾರಿತ್ರಿಕ ಬೆಳವಣಿಗೆಯ ರಾಜಸತ್ತೆಯ ಕಾಲ ಎಂಬ ಕೃತಿಯನ್ನು ಬರೆದವರು ಯಾರು? ಕನ್ನಡ ಸಾಹಿತ್ಯದ ಚಾರಿತ್ರಿಕ ಬೆಳವಣಿಗೆಯ ರಾಜಸತ್ತೆಯ ಕಾಲ. ಸ್ನೇಹಿತರೆ ನೋಡಿ, ಕನ್ನಡ ಸಾಹಿತ್ಯದ ಪ್ರಾರಂಭದ ಕಾಲಘಟ್ಟದಿಂದ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಆಲ್ಮೋಸ್ಟ್ 2000 ಕ್ವಶನ್ಸ್ಗಳನ್ನು ನಾವು ಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಮಗೆ ಎಕ್ಸಾಮ್ ಬರೋದ್ರೊಳಗೆ, PDO ಮತ್ತು VAO ಎಕ್ಸಾಮ್ ಬರೋದ್ರೊಳಗೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಆಗಿರುವಂಥ 2000 ಪ್ರಶ್ನೆಗಳನ್ನು ನಿಮಗೆ ವಿವರಣೆಯೊಂದಿಗೆ ಬಿಡಿಸುವಂಥ ಪ್ರಯತ್ನ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಇದರಲ್ಲಿ ವ್ಯಾಕರಣ ಇರುತ್ತೆ, ಸಾಹಿತ್ಯ ಚರಿತ್ರೆ ಇರುತ್ತೆ, ವಿಮರ್ಶೆ ಇರುತ್ತೆ, ಎವ್ರಿಥಿಂಗ್ ಇಟ್ ವಿಲ್ ಇನ್ಕ್ಲೂಡ್ ಎವ್ರಿಥಿಂಗ್. ಆಮೇಲೆ ನಿಮಗೆ ಸಾಹಿತ್ಯದ ಬೇರೆ ಬೇರೆ ಕಾಲಘಟ್ಟಗಳಿರ್ತವೆ, ವಿಮರ್ಶೆ ಇರುತ್ತೆ, ಹಾಗೆಯೇ ಛಂದಸ್ಸು, ವ್ಯಾಕರಣ ಕಂಪ್ಲೀಟ್ ಆಗಿರುವಂಥ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಪ್ಯಾಕೇಜನ್ನು ಕೊಡ್ತೀವಿ. ಪ್ರತಿ ವಿಡಿಯೋವನ್ನು ಕೂಡ ನೆನಪಿಂದ ನೋಡಿ. ಇದು ಪ್ರಾರಂಭದಿಂದ ನಾವು ನೋಡ್ತಿದ್ದೀವಿ. ಮೊದಲ 3 ವಿಡಿಯೋಗಳು,
ಈ ಹಿಂದಿನ 2 ವಿಡಿಯೋಗಳು ಕೂಡ ಪ್ರಾರಂಭದ ಕಾಲಘಟ್ಟದ ಪ್ರಶ್ನೆಗಳನ್ನು ಒಳಗೊಂಡಿವೆ. ಸೊ ಇದು ಕೂಡ ಹೌದು. ಸೊ ಕನ್ನಡ ಸಾಹಿತ್ಯದ ಚಾರಿತ್ರಿಕ ಬೆಳವಣಿಗೆಯ ರಾಜ್ಯ ಸತ್ಯ ಕಾಲ ಎನ್ನುವಂಥ ಕೃತಿಯನ್ನು ಬರೆದಿದ್ದು ಯಾರು ಕೇಳಿದ್ರೆ ಸಿ ವೀರಣ್ಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 7ನೇ ಶತಮಾನದ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ ಇದನ್ನ ವಿವರಿಸುತ್ತೆ. ನೋಡಿ, ಈ ರೀತಿ ಕೂಡ ಕೇಳ್ತಾರೆ. ಸೊ ನೋಡಿ, ಕಪ್ಪೆ ಅರೆಭಟ್ಟನ ಶಾಸನ ಯಾವ ಹೆಸರು ಏನು ಕೇಳ್ತಾರೆ, ಬಾದಾಮಿಯ ಶಾಸನ ಅನ್ನುವಂಥ ಹೆಸರಿದೆ. 7ನೇ ಶತಮಾನದಲ್ಲಿ ಸಿಕ್ಕಂಥ ಶಾಸನ ಯಾವುದು ಕೇಳಿದ್ರೆ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ ಅಂತ ಗೊತ್ತಿರಲಿ. ಕೆಲವು ಸಾರಿ ಈ ರೀತಿ ಕೇಳಿದ್ದಾರೆ. ಸೊ ಕಪ್ಪೆ ಅರೆಭಟ್ಟನ ಶಾಸನದ ವಿಷಯ ಏನನ್ನ ವಿವರಿಸುತ್ತೆ ಅಂತೇಳಿ. ಸೊ ಅದಕ್ಕೆ ಸರಿಯಾದ ಉತ್ತರ ಸಾಹಸ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಪ್ಪೆ ಅರೆಭಟ್ಟನ ಶಾಸನ ಇದೆಯಲ್ಲ, ಈ ಶಾಸನ ಅರೆಭಟ್ಟನ ಸಾಹಸವನ್ನ, ಅರೆಭಟ್ಟನನ್ನು ಸ್ತುತಿಸುವ ಅಂತ ಹೇಳ್ಬೋದು ನಾವು, ಸ್ತುತಿಸುವ ಅಥವಾ ಹೊಗಳುವ ಶಾಸನವಾಗಿದೆ. ಕಪ್ಪೆ ಅರೆಭಟ್ಟನ ಶಾಸನ ಇವನ್ನ ಹೊಗಳುವಂಥ ಶಾಸನವಾಗಿದೆ. ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು. ನಾವು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ಇಂಪಾರ್ಟೆಂಟ್ ಅಂಶ ಒಂದಿದೆ. ಕಪ್ಪೆ ಅರೆಭಟ್ಟನ ಶಾಸನ ಇದೆಯಲ್ಲ, ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಪ್ರಮುಖವಾದ ಶಾಸನ ಆಗುತ್ತೆ. ಯಾಕಂದ್ರೆ ಈ ಶಾಸನದಲ್ಲಿ ಪೂರ್ವದ ಹಳೆಗನ್ನಡದಿಂದ ಭಾಷೆ ಹಳೆಗನ್ನಡಕ್ಕೆ ವಾಲ್ತಾ ಇರೋದು ಕಂಡು ಬರುತ್ತೆ. ಪೂರ್ವದ ಹಳೆಗನ್ನಡದಿಂದ ಹಳೆಗನ್ನಡಕ್ಕೆ ವಾಲುತ್ತಿರುವುದು ಕಾಣಿಸುತ್ತೆ. ಹಳೆಗನ್ನಡಕ್ಕೆ ವಾಲುತ್ತಿರುವುದು ಕಾಣಿಸುತ್ತೆ. ಹಾಗಾಗಿ ಕನ್ನಡ ಸಾಹಿತ್ಯ ಕಾಲಘಟ್ಟಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಶಾಸನ ಆಗುತ್ತೆ ಇದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನಂದಿಸೇನ ಮುನಿಯ ವೈರಾಗ್ಯವನ್ನು ಈ ಶಾಸನದಲ್ಲಿ ವಿವರಿಸಲಾಗಿದೆ. ಸರಿಯಾದ ಉತ್ತರ ಶ್ರವಣ ಬೆಳಗೊಳ ಶಾಸನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ರವಣ ಬೆಳಗೊಳ ಶಾಸನದಲ್ಲಿ ನಂದಿಸೇನ ಮುನಿಯ ಸಲ್ಲೇಖನ, ವೈರಾಗ್ಯ ಮತ್ತು ಸಲ್ಲೇಖನದ ಕುರಿತು ವಿವರಿಸಲಾಗಿದೆ. ಇದು ಈ ಶಾಸನದ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶವನ್ನು ಇಲ್ಲೇ ನೆನಪು ಮಾಡ್ಕೊಳ್ಳಿ. ಈ ಶಾಸನ ಈ ರೀತಿ ಪ್ರಾರಂಭ ಆಗುತ್ತೆ. ಯಾವ ರೀತಿ ಕೇಳಿದ್ರೆ ಸುರ ಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ಅಂತೇಳಿ. ಸುರ ಚಾಪಂಬೋಲೆ ಒಂದೇ ಸಾಲಿದು, ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್. ಸರ್, ಯಾಕೆ ಈ ಸಾಲನ್ನ ಬರೆದ್ರಿ ಅಂತ ಕೇಳಿದ್ರೆ, ಈ ಸಾಲನ್ನ ಕೊಟ್ಟು ಕೆಲವು ಪರೀಕ್ಷೆಗಳಲ್ಲಿ ಇದು ಯಾವ ಶಾಸನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಈ ಸಾಲಿನಿಂದ ಪ್ರಾರಂಭವಾಗುವ ಶಾಸನ ಯಾವುದು ಕೇಳಿದ್ದಾರೆ. ಸೊ ಶ್ರವಣ ಬೆಳಗೊಳ ಶಾಸನ ಅಂತ ಗೊತ್ತಿರಲಿ. ಶ್ರವಣ ಬೆಳಗೊಳದ ಶಾಸನದ ವಿಷಯ ಏನು ಕೇಳಿದ್ರೆ ನಂದಿಸೇನ ಮುನಿಯ ವೈರಾಗ್ಯ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೂಡಾಮಣಿ ಎನ್ನುವಂಥ ಕೃತಿ ಗ್ರಂಥ ಬರೆದಿದ್ದು ಯಾರು? ಸರಿಯಾದ ಉತ್ತರ ತಂಬೂಲಾಚಾರ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರು ಚೂಡಾಮಣಿ ಎನ್ನುವಂಥ ಕೃತಿಯನ್ನು ಬರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ಯಾಮಕುಂದಾಚಾರ್ಯರು ಕನ್ನಡದಲ್ಲಿ ಈ ಕೆಳಗಿನ ಗ್ರಂಥವನ್ನು ರಚನೆ ಮಾಡಿದ್ರು. ಸರಿಯಾದ ಉತ್ತರ ಪ್ರಭೃತ. ತುಂಬ ಕಡಿಮೆ ಸರಿ ಕೇಳಿದ್ದಾರೆ ಈ ಏನು ಪ್ರಭೃತ ಮತ್ತು ತಂಬೂಲಾಚಾರ್ಯರ ಬಗ್ಗೆ. ಆದರೂ ಕೂಡ ಗೊತ್ತಿರಲಿ, ಒಂದು ವೇಳೆ ಕೇಳಿದ್ರೆ ನೆನ್ಪು ಮಾಡ್ಕೊಳ್ಳಿ. ಪ್ರಭೃತ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದು ಶ್ಯಾಮಕುಂದಾಚಾರ್ಯರು. ಕನ್ನಡದ ಕೃತಿ ಕೂಡ ಇದು ಹೌದು. ಗಂಗರಾಜ ಸೈಗೊಟ್ಟ ಶಿವಮಾರ ಇದಲ್ಲ, ಈತ 8ನೇ ಶತಮಾನದಲ್ಲಿ ಒಂದು ಗ್ರಂಥವನ್ನು ಬರೀತಾನೆ. ಆ ಗ್ರಂಥದ ಹೆಸರೇನು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಗಜಾಷ್ಟಕ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಗಜಾಷ್ಟಕ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಕೃತಿ. ನೋಟ್ ಮಾಡ್ಕೊಳ್ಳಿ. ಈ ಗಜಾಷ್ಟಕ ಇದೆಯಲ್ಲ, ಸೈಗೊಟ್ಟ ಶಿವಮಾರ ಬರೆದಿರುವಂಥ ಗಜಾಷ್ಟಕ, ಇದು ದಾಖಲೆಗೊಂಡ ಮೊಟ್ಟ ಮೊದಲ ಜನಪದ ಕೃತಿಯಾಗಿದೆ. ದಾಖಲೆಗೊಂಡ ಮೊಟ್ಟ ಮೊದಲ ಜನಪದ ಕೃತಿ. ನಮಗೆ ಸಾಮಾನ್ಯವಾಗಿ ಗೊತ್ತಿದೆ, ಜನಪದ ಸಾಹಿತ್ಯ ಏನಿದೆ ಜನರ ಬಾಯಿಂದ ಬಾಯಿಗೆ ಹರಿದು ಬರುವಂಥ ಸಾಹಿತ್ಯ. ಇದನ್ನು ಇತ್ತೀಚೆಗೆ ದಾಖಲು ಮಾಡುವಂಥ ಪ್ರಯತ್ನ ಮಾಡಲಾಯಿತು. ಬಟ್ ಮೊಟ್ಟ ಮೊದಲಿಗೆ ಇದನ್ನು ಸೈಗೊಟ್ಟ ಶಿವಮಾರನ ಗಜಾಷ್ಟಕ ಕೃತಿಯಲ್ಲಿಯೇ
ದಾಖಲೆ ಮಾಡುವಂಥ ಪ್ರಯತ್ನ ಮಾಡಲಾಗಿತ್ತು. ಹಾಗಾಗಿ ಇದು ದಾಖಲೆಗೊಂಡ ಮೊಟ್ಟ ಮೊದಲ ಜನಪದ ಕೃತಿ ಎನ್ನುವಂತಹ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ. ಗಜಾಷ್ಟಕ ಕೃತಿಯು ಕನ್ನಡ ನಾಡಿನಲ್ಲಿ ಈ ರೀತಿ ಜನಪ್ರಿಯವಾಗಿತ್ತು. ಸರಿಯಾದ ಉತ್ತರ ಜವನಿಗೆಯು ಓವನಿಗೆಯು ಅಂತೇಳಿ ಪ್ರಸಿದ್ಧವಾಗಿತ್ತು ಗಜಾಷ್ಟಕ ಕೃತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜವನಿಗೆಯು ಒನಕೆವಾಡು ಅಂತೇಳಿ ಪ್ರಸಿದ್ಧವಾಗಿತ್ತು. ಪೈಶಾಚಿ ಭಾಷೆಯ ಬೃಹತ್ ಕಥೆಯನ್ನ ಒಡ್ಡಕಥ ಎಂಬ ಹೆಸರಿನಿಂದ ಕನ್ನಡಕ್ಕೆ ತಂದವರು ಯಾರು? ಸರಿಯಾದ ಉತ್ತರ ದುರ್ವಿನೀತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈತ ಪೈಶಾಚಿ ಭಾಷೆಯ ಬೃಹತ್ ಕಥೆಯನ್ನ ಒಡ್ಡಕಥ ಎನ್ನುವಂಥ ಹೆಸರಿನಿಂದ ತರ್ತಾನೆ. ಒಡ್ಡಕಥ ಅಂದ್ರೆ ವೃದ್ಧರ ಕಥೆ. ವೃದ್ಧರು ಅಂದ್ರೆ ಇಲ್ಲಿ ವಯಸ್ಸಾದವರು ಅಂತೇಳೆಲ್ಲ ಜೈನ ಸನ್ಯಾಸಿಗಳು. ಇದು ಜೈನ ಸನ್ಯಾಸಿಗಳ ಕಥೆಯಾಗಿದೆ. ಅಸಗ, ಗುಣನಂದಿ ಮತ್ತು ಗುಣವರ್ಮ ಇವರು ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಇವರು ಕವಿಗಳು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅಸಗ, ಗುಣನಂದಿ ಮತ್ತು ಗುಣವರ್ಮ. ಹಿಂದಿನ ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅಸಗ ಬಹಳ ಪ್ರಮುಖವಾಗಿ ವರ್ಧಮಾನ ಚರಿತೆಯನ್ನು ಬರೀತಾನೆ. ವರ್ಧಮಾನ ಚರಿತೆ ಅಸಗ. ಇನ್ನು ಗುಣವರ್ಮ ಹರಿವಂಶ ಶೂದ್ರಕ ಬರೀತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು. ಗುಣವರ್ಮ ಹರಿವಂಶ ಮತ್ತು ಶೂದ್ರಕ ಎನ್ನುವಂತಹ ಗ್ರಂಥಗಳನ್ನು ರಚಿಸ್ತಾನೆ. ಹರಿವಂಶ ಮತ್ತೆ ಶೂದ್ರಕ ಎನ್ನುವಂಥ ಗ್ರಂಥಗಳನ್ನು ಬರೀತಾನೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ವರ್ಧಮಾನ ಚರಿತೆ ಎಂಬ ಸಂಸ್ಕೃತ ಗ್ರಂಥದ ಕರ್ತೃ ಯಾರು? ಆಗಲೇ ಹೇಳಿದಾಗೆ ಅಸಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಸಗನ ಕರ್ನಾಟಕ ಕುಮಾರ ಸಂಭವ ಎನ್ನುವಂಥ ಒಂದು ಕೃತಿ ಇದೆಯಲ್ಲ, ಏನಿದು ಅಂತ ಕೇಳಿದರೆ ಆಕ್ಚುಲಿ ಇದೊಂದು ಕಾವ್ಯವಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸಗನ ಕರ್ನಾಟಕ ಕುಮಾರ ಸಂಭವ ಎನ್ನುವಂಥದ್ದು ಒಂದು ಕಾವ್ಯ. ಇದು ಕಾವ್ಯ ಅಂತೇಳಿ ಜಯಕೀರ್ತಿಯ ಗ್ರಂಥದಿಂದ ನಮಗೆ ತಿಳಿದು ಬರುತ್ತೆ. ಜಯಕೀರ್ತಿಯ ಗ್ರಂಥದಿಂದ ತಿಳಿದು ಬರುತ್ತೆ. ನೆಕ್ಸ್ಟ್ ಕ್ವಶನ್. ಮಲ್ಲಿಕಾರ್ಜುನ ಗ್ರಂಥ ಯಾವುದು? ಸರಿಯಾದ ಉತ್ತರ ಸೂಕ್ತಿ ಸುಧಾರಣವ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೂಕ್ತಿ ಸುಧಾರಣವ ಎನ್ನುವಂಥ ಗ್ರಂಥವನ್ನು ಬರೀತಾನೆ ಮಲ್ಲಿಕಾರ್ಜುನ. ಸೊ ಗುಣವರ್ಮನ ಶೂದ್ರಕ ಕಾವ್ಯದ ಭಾಗಗಳು ಇದರಲ್ಲಿ ಸಿಗ್ತವೆ. ನಾವು ಆಗಲೇ ಹೇಳಿದೆ ಗುಣವರ್ಮ ಹರಿವಂಶ ಮತ್ತು ಶೂದ್ರಕ ಎನ್ನುವಂಥ ಎರಡು ಗ್ರಂಥಗಳನ್ನ ರಚಿಸ್ತಾನೆ. ಗುಣವರ್ಮನ ಶೂದ್ರಕ ಗ್ರಂಥದ ಭಾಗಗಳು, ಸರಿ ಇದು ಶೂದ್ರಕ ಗ್ರಂಥದ ಭಾಗಗಳು ಇಲ್ಲಿ ಸಿಗ್ತವೆ. ಭಾಗಗಳು ಸಿಗುತ್ತವೆ. ಪ್ರಶ್ನೆ ಈ ರೀತಿನೂ ಕೇಳ್ಬೋದು. ಗುಣವರ್ಮನ ಶೂದ್ರಕ ಗ್ರಂಥದ ಭಾಗಗಳು ಕೆಳಗಿನ ಯಾವ ಕೃತಿಯಲ್ಲಿ ಸಿಗ್ತವೆ ಅಂತೇಳಿ ಕೇಳ್ಬೋದು. ಸೂಕ್ತಿ ಸುಧಾರಣವ ಅಂತ ಗೊತ್ತಿರಲಿ. ಸೂಕ್ತಿ ಸುಧಾರಣವ ಬರೆದಿದ್ದು ಮಲ್ಲಿಕಾರ್ಜುನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಲ್ಮಿಡಿ ಶಾಸನ ಪ್ರಸ್ತುತ ಈ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿದೆ. ಸರಿಯಾದ ಉತ್ತರ ಇದು ಮೈಸೂರಿನಲ್ಲಿ ಇರುವಂಥದ್ದು. ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿರುವಂಥದ್ದು. ಹಲ್ಮಿಡಿ ಶಾಸನದ ಬಗ್ಗೆ ಇನ್ನೊಂದಿಷ್ಟು ಅಂಶಗಳನ್ನು ಚರ್ಚೆ ಮಾಡೋಣ. ಆಗಲೇ ಒಂದಿಷ್ಟು ಚರ್ಚೆ ಮಾಡಿದ್ವಿ. ಹಲ್ಮಿಡಿ ಶಾಸನ ಇದೆಯಲ್ಲ, ಇದನ್ನು ಹೊರಡಿಸಿದ್ದು ಕಾಕುಸ್ಥ್ಯವರ್ಮ. ಈ ಕಾಕುಸ್ಥ್ಯವರ್ಮ ಕದಂಬ ಅರಸ ಆಗಿರ್ತಾನೆ. ಹಲ್ಮಿಡಿ ಶಾಸನದ ವಸ್ತು ಅಥವಾ ವಿಷಯ ಏನು ಅಂತ ನೋಡಿದ್ರೆ, ಹಲ್ಮಿಡಿ ಶಾಸನದ ವಿಷಯ ಪಲ್ಲವರ ವಿರುದ್ಧ ಹೋರಾಡಿದ ವಿಜಯ ಮತ್ತು ಅರಸರಿಗೆ, ಕಾಕುಸ್ಥವರ್ಮನ ಸೈನಿಕರಾದಂತಹ ವಿಜಯ ಮತ್ತು ಅರಸ ಎನ್ನುವಂತಹ ವ್ಯಕ್ತಿಗಳು ಪಲ್ಲವರ ವಿರುದ್ಧ ಹೋರಾಡ್ತಾರೆ. ಮತ್ತು ಆ ಯುದ್ಧದಲ್ಲಿ ಗೆಲ್ತಾರೆ ಕೂಡ. ಹಾಗಾಗಿ ಇದರಿಂದ ಖುಷಿಗೊಂಡಂತಹ ಕಾಕುಸ್ಥ್ಯವರ್ಮ ಇವರಿಗೆ ಬಾಳ್ಗಚ್ಚನ್ನ ದಾನವಾಗಿ ನೀಡ್ತಾನೆ. ಸೊ ಈ ವಿಷಯ ಈ ಒಂದು ಹಲ್ಮಿಡಿ ಶಾಸನದಲ್ಲಿದೆ. ಹಾಗಾಗಿ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತು. ಏನು ಕೇಳಿದ್ರೆ, ಹಲ್ಮಿಡಿ ಶಾಸನ ಇದೆಯಲ್ಲ, ಬೇಸಿಕಲಿ ಇದೊಂದು ದಾನ ಶಾಸನ. ಆ ಕಾಲದಲ್ಲಿ ದಾನ ಕೊಟ್ಟ ಸಂದರ್ಭದಲ್ಲಿ ಶಾಸನವನ್ನು ಕೂಡ ಹಾಕ್ತಾ ಇದ್ರು. ಸೊ ಇದೊಂದು ದಾನ ಶಾಸನವಾಗಿದೆ ಹಲ್ಮಿಡಿ ಶಾಸನ. ಬಾಳ್ಗಚ್ಚನ್ನ ದಾನವಾಗಿ ಕೊಟ್ಟಿರುವಂಥದ್ದು ವಿಜಯ ಮತ್ತು ಅರಸರಿಗೆ ಕಾಕುಸ್ಥವರ್ಮ. ಸೊ ಇದು ಪ್ರಸ್ತುತ ಈ ಹಲ್ಮಿಡಿ ಶಾಸನ ಇದೆಯಲ್ಲ, ಇದು ಮೈಸೂರು
ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಲ್ಮಿಡಿ ಶಾಸನದ ಆರಂಭದ ಪದ್ಯ ಈ ಭಾಷೆಯಲ್ಲಿದೆ. ಸರಿಯಾದ ಉತ್ತರ ಸಂಸ್ಕೃತ ಭಾಷೆಯಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಹಲ್ಮಿಡಿ ಶಾಸನದ ಕನ್ನಡದ ಭಾಷೆ ಯಾವುದು ಕೇಳಿದ್ರೆ ಪೂರ್ವದ ಹಳೆಗನ್ನಡ. ಬಾದಾಮಿಯ ಒಂದು ಬಂಡೆಗಲ್ಲಿನ ಮೇಲೆ ಈತನ ಸ್ತುತಿಯ ಪದ್ಯಗಳಿವೆ. ಸರಿಯಾದ ಉತ್ತರ ಕಪ್ಪೆ ಅರೆಭಟ್ಟ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ ಇದೆಯಲ್ಲ, ಇದು ಕಪ್ಪೆ ಅರೆಭಟ್ಟನನ್ನು ಸ್ತುತಿಸುವಂತಹ ಒಂದು ಶಾಸನವಾಗಿದೆ. ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ನೋಡಿ. ಈ ಶಾಸನ ಶುರುವಾಗೋದು ಸಾಧುಗೆ ಸಾಧು, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಮಾಧುರ್ಯಂಗೆ ಮಾಧುರ್ಯಂ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನಂತೇಳಿ ಶುರುವಾಗುತ್ತೆ ಈ ಪದ್ಯದ ಸಾಲು, ಈ ಶಾಸನದ ಸಾಲು. ಇದು ಕನ್ನಡದ ಮೊದಲ ತ್ರಿಪದಿ. ಇದೊಂದು ಅಂಶ ನೆನಪಿರಲಿ, ಇಲ್ಲೇ ನೆನಪು ಮಾಡ್ಕೊಳ್ಳಿ. ಮೊದಲ ತ್ರಿಪದಿ, ಕನ್ನಡದ ಮೊದಲ ತ್ರಿಪದಿ ಯಾವುದು ಕೇಳಿದ್ರೆ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ಎಂಬ ಸಾಲಿನಿಂದ ಪ್ರಾರಂಭಗೊಳ್ಳುವ ಶಾಸನ ಯಾವುದು ಕೇಳಿದ್ರೆ ಆಗಲೂ ಕೂಡ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ ಅಂತ ನೆನಪಿರಲಿ. ನೆಕ್ಸ್ಟ್ ಕ್ವಶನ್, ತಮ್ಮಟಕಲ್ಲು ಶಾಸನ ಕೆಳಗಿನ ಯಾವ ಭಾಷೆಯಲ್ಲಿದೆ? ಸರಿಯಾದ ಉತ್ತರ ಇದು ಹಳೆಗನ್ನಡ ಭಾಷೆಯಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತಮ್ಮಟಕಲ್ಲು ಶಾಸನ ಸಿಕ್ಕಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಕ್ತಿದ್ದು ತಮ್ಮಟಕಲ್ಲು ಶಾಸನ, ಮತ್ತು ಇದು ಕ್ರಿಸ್ತಶಕ 500ರ ಕಾಲಘಟ್ಟದ್ದು. ಕ್ರಿಸ್ತಶಕ 500ರ ಕಾಲಘಟ್ಟದ್ದು. ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ, ನೆನಪು ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇದು ಶುರು ಆಗೋದು ಯಾವ ರೀತಿ ಕೇಳಿದ್ರೆ ಇದರ ಸಾಲು, ಮೊದಲ ಸಾಲು ಬಿಣಮಣಿ ಅಂತು, ಬಿಣಮಣಿ ಅಂತು ಭೋಗಿ ಬಿಣ ದುಣ್ಮಿಣಿ ವಿಲ್ ಮನದುಲ್ ಅಂತೇಳಿ ಶುರುವಾಗುತ್ತೆ. ಭೋಗಿ ಬಿಣ ದುಣ್ಮಣಿ ವಿಲ್ ಮನದುಲ್ ಅಂತೇಳಿ ಶುರುವಾಗುತ್ತೆ. ವಿಲ್ ಮನ ಸಾಲುಗಳನ್ನು ಕೂಡ ಯಾಕೆ ಹೇಳ್ತಿದ್ದೀವಿ ಅಂದರೆ ತುಂಬ ಸರಿ ಕೇಳಿದ್ದಾರೆ. ಈ ಸಾಲನ್ನ ಕೊಟ್ಟು ಯಾವ ಶಾಸನ ಅಂತ ಕೇಳಿದ್ರೆ ತಮ್ಮಟಕಲ್ಲು ಶಾಸನ ಅಂತೇಳಿ ಗೊತ್ತಿರಲಿ. ಸಂಸ್ಕೃತದಲ್ಲಿ ಪ್ರಸಿದ್ಧವಾಗಿರುವ ಅವಿಪಥ ಎಂದರೆ ಏನು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಅವಿಪಥ ಅಂದರೆ ಏನು ಕೇಳಿದ್ರೆ ಕರ್ನಾಟಕ ವೃತ್ತ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಗುಣಮಧುರಾಂಕನನ್ನು ಕುರಿತ ಹೊಗಳಿಕೆಯು ಈ ವೀರಗಲ್ಲಿನಲ್ಲಿ ಕಂಡುಬರುತ್ತೆ. ಸರಿಯಾದ ಉತ್ತರ ತಮ್ಮಟಕಲ್ಲು ಶಾಸನ. ಆಗಲೇ ನಾವು ಅದಕ್ಕೆ ಹೇಳಿಲ್ಲ, ಇಲ್ಲಿ ಪ್ರಶ್ನೆ ಇರೋ ಕಾರಣಕ್ಕೆ. ತಮ್ಮಟಕಲ್ಲು ಶಾಸನದ ವಿಷಯ ಏನು ಕೇಳಿದ್ರೆ ಗುಣಮಾದರಂಕನನ್ನು ಹೊಗಳುವಂಥ ಒಂದು ಶಾಸನವಾಗಿದೆ. ವಿಶೇಷವಾಗಿ ಇದೊಂದು ವೀರಗಲ್ಲು. ವೀರಗಲ್ಲನ್ನ ಯಾವಾಗ ನೆಟ್ಟಿರ್ತಾರೆ ಅಂದರೆ ಯಾವುದೇ ಒಬ್ಬ ವೀರ ಸೈನಿಕ ಯುದ್ಧದಲ್ಲಿ ಹೋರಾಟ ಮಾಡಿ ಸತ್ತ ಸಂದರ್ಭದಲ್ಲಿ ಆತನ ನೆನಪಿಗೆ ಹಾಕುವಂಥ ಒಂದು ಕಲ್ಲಾಗಿದೆ ಇದು ವೀರಗಲ್ಲು. ಸೊ ಇದು ಗುಣಮಧುರಾಂಕನ ವೀರಗಲ್ಲು, ತಮ್ಮಟಕಲ್ಲು ಶಾಸನ ಗೊತ್ತಿರಲಿ. ಇದರಲ್ಲಿ ವೃತ್ತವನ್ನು ನಾವು ಕಾಣ್ತೀವಿ. ಇದರಲ್ಲಿ ಕರ್ನಾಟಕ ವೃತ್ತ ಎನ್ನುವಂಥ ಎಂದು ಕರೆಸಿಕೊಳ್ಳುವಂತಹ ಅವಿಪಥ ಇದೆ. ಅವಿಪಥ ಇದೆ ಇದರಲ್ಲಿ. ಪ್ರಕರಣದ ಕನ್ನಡದ ರೂಪ ಯಾವುದು? ಆಕ್ಚುಲಿ ಆಪ್ಷನ್ ತಪ್ಪಾಗಿದೆ ಇಲ್ಲಿ. ಪ್ರಕರಣದ ಕನ್ನಡದ ರೂಪ ಪಗರಣ. ಪಗರಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಚಂಪು ಕಾವ್ಯವು ಯಾವ ರೀತಿಯ ಕಾವ್ಯ? ಆಪ್ಷನ್ಸ್ ಈ ರೀತಿ ಇದೆ, ಗದ್ಯ ಪದ್ಯಗಳು ಎರಡನ್ನು ಒಳಗೊಂಡಿದೆ, ಕೇವಲ ಪದ್ಯ ಮಾತ್ರ ಒಳಗೊಂಡಿದೆ, ಗದ್ಯ ಶೈಲಿಯಾಗಿದೆ, ಸಂವಾದವಾಗಿದೆ. ಕನ್ನಡದಲ್ಲಿ ಚಂಪು ಸಾಹಿತ್ಯ ಈ ಶತಮಾನದಲ್ಲಿತ್ತು. ಚಂಪು ಸಾಹಿತ್ಯ ಇದೆಯಲ್ಲ, ಕನ್ನಡ ಸಾಹಿತ್ಯ ಕಾಲಘಟ್ಟದಲ್ಲಿ ಬಹಳ ಪ್ರಮುಖವಾದ ಕಾಲಘಟ್ಟ ಇದು. ಚಂಪು ಸಾಹಿತ್ಯದ ಕಾಲಘಟ್ಟ. ಇದರ ಇದ್ದಂತಹ ಕಾಲಘಟ್ಟ ಯಾವುದು? ಯಾವ ಶತಮಾನದಲ್ಲಿ ಚಂಪು ಸಾಹಿತ್ಯವನ್ನ ಬಹಳ ಪ್ರಮುಖವಾಗಿ ನಾವು ನೋಡ್ತೀವಿ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ 10ರಿಂದ 12. 10ರಿಂದ 12ನೇ ಶತಮಾನದಲ್ಲಿ, 10ರಿಂದ 12ನೇ ಶತಮಾನದ ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ಚಂಪು ಸಾಹಿತ್ಯವನ್ನು ನಾವು ನೋಡ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಚಂಪು ಸಾಹಿತ್ಯದ ವಿಶೇಷತೆ ಏನು ಕೇಳಿದ್ರೆ ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಿರ್ತಿತ್ತು. ಗದ್ಯ ಮತ್ತು ಪದ್ಯ, ಗದ್ಯ ಮತ್ತು ಪದ್ಯ ಎರಡನ್ನೂ
ಒಳಗೊಂಡಿತ್ತು ಈ ಚಂಪು ಸಾಹಿತ್ಯ. ಚಂಪು ಸಾಹಿತ್ಯದ ಬಗ್ಗೆ ಇರುವಂತಹ ಬಹಳ ಪ್ರಮುಖವಾದ ಅಂಶ ಇದು, ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಹೆಚ್ಚಿನ ಪ್ರಾಚೀನ ಸಾಹಿತ್ಯ ಕೃತಿಗಳು ಯಾವ ರೂಪದಲ್ಲಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಂಪು ರೂಪದಲ್ಲಿವೆ. ಆಲ್ಮೋಸ್ಟ್ ಕನ್ನಡದ ಪ್ರಾಚೀನ ಸಾಹಿತ್ಯ ಕೃತಿಗಳು ಏನಿವೆ ಅವೆಲ್ಲವೂ ಕೂಡ ಚಂಪು ರೂಪದಲ್ಲೇ ಇರುವಂಥವು. ಹೆಚ್ಚಾಗಿ ಈ ಚಂಪು ಸಾಹಿತ್ಯದಲ್ಲಿ 6 ವೃತ್ತಗಳ ಬಳಕೆ ಆಗಿತ್ತು. 6 ವೃತ್ತಗಳ ಬಳಕೆಯಾಗಿತ್ತು. ಹಾಗೆ ಈ 6 ವೃತ್ತಗಳ ಜೊತೆಗೆ ಅಲ್ಲಲ್ಲಿ ತ್ರಿಪದಿ, ಅಕ್ಕರ ಮತ್ತು ರಗಳೆಯ ಬಳಕೆ ಕೂಡ ಆಗಿತ್ತು. ಚಂಪುವಿನ 6 ವೃತ್ತಗಳ ಜೊತೆಗೆ ತ್ರಿಪದಿ, ಅಕ್ಕರ, ರಗಳೆಯ ಪ್ರಯೋಗಗಳು ಇವೆ. ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ವಾಕ್ಯನ ಸರಿನಾ ತಪ್ಪ, ಯಾವುದು ಅಲ್ವಾ, ಅಥವಾ ತ್ರಿಪದಿ ಮಾತ್ರ ಇದೆಯಾ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿ. ನಾನು ಆಗ್ಲೇ ಹೇಳಿದಾಗೆ ಚಂಪು ಕಾಲಘಟ್ಟದಲ್ಲಿ 6 ವೃತ್ತಗಳ ಜೊತೆಗೆ ಪ್ರಮುಖವಾಗಿ 6 ವೃತ್ತಗಳ ಬಳಕೆ ಆಗಿತ್ತು. ಈ 6 ವೃತ್ತಗಳ ಜೊತೆಗೆ ತ್ರಿಪದಿ, ಅಕ್ಕರ ಮತ್ತು ರಗಳೆಯ ಪ್ರಯೋಗ ಕೂಡ ಈ ಸಾಹಿತ್ಯದ ಅಲ್ಲಲ್ಲಿ ಆಗ್ತಾ ಇತ್ತು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಂಪನು ಯಾವ ಧರ್ಮಕ್ಕೆ ಸಂಬಂಧಿಸಿದ ಕವಿಯಾಗಿದ್ದನು? ಕವಿಗಳಿಗೆ ಧರ್ಮ ಇಲ್ಲ, ಬಟ್ ಆತ ಮೂಲಭೂತವಾಗಿ ಯಾವ ಧರ್ಮಕ್ಕೆ ಸೇರಿದ ಅಂತ ಕೇಳೋದಾದ್ರೆ ಸರಿಯಾದ ಉತ್ತರ ಜೈನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪಂಪ ಜೈನ ಧರ್ಮಕ್ಕೆ ಸೇರಿದವನಾಗಿದ್ದ. ಪಂಪನಿಗೆ ಆದಿಕವಿ ಎಂಬ ಬಿರುದಿತ್ತು. ಆದಿಕವಿ ಎಂದು ಕರೀತಾರೆ. ಪಂಪ ಕನ್ನಡದ ಆದಿಕವಿ. ಈತ ಹೆಚ್ಚು ಕಮ್ಮಿ 920ರಲ್ಲಿ ಜನಿಸ್ತಾನೆ. ಪಂಪನ ಪ್ರಮುಖವಾದ ಕೃತಿಗಳು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದ ಕರ್ತೃ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಪಂಪ. ಆಗಲೇ ಹೇಳಿದಾಗೆ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ಪಂಪನ ಕೃತಿಗಳಲ್ಲಿ ಬನವಾಸಿಯ ವರ್ಣನೆ ಇದೆ. ಬನವಾಸಿಯ ವರ್ಣನೆ ಇದೆ. ಬಹಳ ಪ್ರಮುಖವಾಗಿ ಒಂದು ಸಾಲನ್ನ ಅನೇಕ ಸಾರಿ ಕೇಳಿದರೆ, ಚಾಗದ ಭೋಗದಕ್ಕರದ ಎನ್ನುವಂಥ ಸಾಲು ಪಂಪನ ಕೃತಿಗಳಲ್ಲಿ ಕಂಡುಬರುವಂಥ ಸಾಲು. ಈ ಸಾಲಿನಲ್ಲಿ ಬನವಾಸಿಯ ವರ್ಣನೆಯಾಗುತ್ತೆ. ಈ ಅಂಶ ಕೂಡ ಗೊತ್ತಿರಲಿ. ಪಂಪನ ಕಾಲ ಸುಮಾರು. ಪಂಪನ ಕಾಲವನ್ನ 920, ಕೆಲವೊಂದು ಕಡೆ 941 ಅಂತ ಕೂಡ ಹೇಳ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶಾಂತಿ ಪುರಾಣ ಬರೆದ ಕವಿ ಯಾರು? ಶಾಂತಿ ಪುರಾಣವನ್ನು ಬರೆದಿದ್ದು ಪೊನ್ನ. ಈ ಪೊನ್ನ ಇದನ್ನಲ್ಲ, ಈತ ರತ್ನತ್ರಯರಲ್ಲಿ ಎರಡನೆಯವನು. ರತ್ನತ್ರಯರಲ್ಲಿ ಎರಡನೆಯವನು. ಪೊನ್ನನ ಬಗ್ಗೆ ಇರುವಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ಈತ ರಾಷ್ಟ್ರಕೂಟ ದೊರೆ ಕೃಷ್ಣನ ಆಸ್ಥಾನದಲ್ಲಿದ್ದ. ರಾಷ್ಟ್ರಕೂಟ ದೊರೆ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ. ನಾಗವರ್ಮನ ಕೃತಿ ಯಾವುದು? 8ನೇ ಪ್ರಶ್ನೆ, ನಾಗವರ್ಮನ ಕೃತಿ ಯಾವುದು? ಸರಿಯಾದ ಉತ್ತರ ಕರ್ನಾಟಕ ಕಾದಂಬರಿ. ಕರ್ನಾಟಕ ಕಾದಂಬರಿ ಇದೆಯಲ್ಲ, ಇದು ನಾಗವರ್ಮನ ಪ್ರಮುಖವಾದ ಕೃತಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬ್ರಹ್ಮಶಿವನ ಕೃತಿ ಯಾವುದು? ಈ ಬ್ರಹ್ಮಶಿವ ಇದಲ್ಲ, ಈತ ಸಮಯ ಪರೀಕ್ಷೆ ಎನ್ನುವಂಥ ಕೃತಿಯನ್ನು ರಚಿಸ್ತಾನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ರಹ್ಮಶಿವನ ಸಮಯ ಪರೀಕ್ಷೆ. ಧರ್ಮಾಮೃತ ಬರೆದ ನಯಸೇನ ಕವಿ ಯಾವ ಧರ್ಮಕ್ಕೆ ಸಂಬಂಧಿಸಿದ್ದಾನೆ? ಸರಿಯಾದ ಉತ್ತರ ಈತ ಜೈನ ಧರ್ಮಕ್ಕೆ ಸಂಬಂಧಿಸ್ತಾನೆ. ನಯಸೇನ ಧರ್ಮಾಮೃತ ಎನ್ನುವಂಥ ಜೈನ ಕೃತಿಯನ್ನು ಬರೀತಾನೆ. ಈ ನಯಸೇನ ಧರ್ಮಾಮೃತ ಇದೆಯಲ್ಲ, ಬಹಳ ಪ್ರಮುಖವಾದ ಕೃತಿ. ಯಾಕೆ ಇದನ್ನ ಬಹಳ ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಕಾಲಘಟ್ಟದಲ್ಲಿ ಪರಿಗಣಿಸಲಾಗುತ್ತೆ ಅಂತ ಕೇಳಿದ್ರೆ, ಇದನ್ನ ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಅಂತ ಕರೀತಾರೆ. ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಇದು. ಯಾವುದು ಕೇಳಿದ್ರೆ ನಯಸೇನ ಧರ್ಮಾಮೃತ.
ಇಂಪಾರ್ಟೆಂಟ್ ಇದೆ, ಇದು ನೋಟ್ ಮಾಡ್ಕೊಳ್ಳಿ. ಹರಿವಂಶ ಪುರಾಣ ಬರೆದ ಕವಿಯ ನೇಮಿಚಂದ್ರನ ಕೃತಿಗಳಲ್ಲಿ ಇದು ಒಂದು. ಹರಿವಂಶ ಪುರಾಣ ಅಲ್ಲ, ಆಕ್ಚುಲಿ ಇದು ನೇಮಿನಾಥ ಪುರಾಣ. ಸೊ ನೇಮಿನಾಥ ಪುರಾಣ ಬರೆದ ಕವಿಯ ನೇಮಿಚಂದ್ರನ ಕೃತಿಗಳಲ್ಲಿ ಇದು ಒಂದು. ಸರಿಯಾದ ಉತ್ತರ ಲೀಲಾವತಿ ಪ್ರಬಂಧ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೇಮಿಚಂದ್ರ ಬಹಳ ಪ್ರಮುಖವಾಗಿ ನೇಮಿನಾಥ ಪುರಾಣ ಮತ್ತು ಲೀಲಾವತಿ ಪ್ರಬಂಧ ಎನ್ನುವಂತಹ ಪ್ರಮುಖವಾದ 2 ಕೃತಿಗಳನ್ನು ರಚಿಸ್ತಾನೆ. ಇಲ್ಲಿ ಲೀಲಾವತಿ ಪ್ರಬಂಧದ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶವನ್ನು ನೋಡೋಣ. ಈ ಲೀಲಾವತಿ ಪ್ರಬಂಧ ಇದೆಯಲ್ಲ, ಈ ಲೀಲಾವತಿ ಪ್ರಬಂಧ ಅನೇಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇದು ಸುಬಂಧುವಿನ ವಾಸವದತ್ತ ಒಂದು ಕೃತಿಗೆ ಹೋಲಿಕೆ ಆಗುತ್ತೆ. ಸುಬಂಧುವಿನ ವಾಸವದತ್ತ ಕೃತಿಯನ್ನು ಹೋಲುತ್ತದೆ. ಈ ರೀತಿ ಕೇಳ್ತಾರೆ, ಏನಂದ್ರೆ ಈ ಕೆಳಗಿನ ಯಾವ ಕೃತಿಯು ಸುಬಂಧುವಿನ ವಾಸವದತ್ತ ಕೃತಿಯನ್ನು ಹೋಲುತ್ತದೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ ಲೀಲಾವತಿ ಪ್ರಬಂಧ. ಸೊ ಸುಬಂಧುವಿನ ವಾಸವದತ್ತ ಕೃತಿಯನ್ನು ಹೋಲುವ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ರೆ ಗೊತ್ತಿರಲಿ ನಿಮಗೆ ನೇಮಿಚಂದ್ರ. ಈ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ. ಗಿರಿಜಾ ಕಲ್ಯಾಣ ಬರೆದ ಕವಿ ಯಾರು? ಗಿರಿಜಾ ಕಲ್ಯಾಣ ಬರೆದ ಕವಿ ಯಾರು? ಸೊ ಗಿರಿಜಾ ಕಲ್ಯಾಣವನ್ನು ಬರೆದ ಕವಿ ಯಾರು ಕೇಳಿದ್ರೆ ಗಿರಿಜಾ ಕಲ್ಯಾಣ ಬರೆದಿದ್ದು ಹರಿಹರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹರಿಹರ ಇದಲ್ಲ, ಹರಿಹರ ತುಂಬಾ ಪ್ರಮುಖವಾದ ಕೃತಿಗಳನ್ನು ರಚಿಸ್ತಾನೆ. ಹರಿಹರನ ಪ್ರಮುಖ ಕೃತಿಗಳಲ್ಲಿ ಪಂಪಾಶತಕ, ನೋಟ್ ಮಾಡ್ಕೊಳ್ಳಿ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ. ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ. ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ ಮತ್ತು ಶಿವಶರಣರ ರಗಳೆಗಳು. ಶಿವಶರಣರ ರಗಳೆಗಳು ಮತ್ತು ಗಿರಿಜಾ ಕಲ್ಯಾಣ ಎನ್ನುವಂಥ ಕೃತಿಗಳನ್ನು ರಚನೆ ಮಾಡ್ತಾನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2ನೇ ಗುಣವರ್ಮನ ಕೃತಿ ಯಾವುದು? ಸರಿಯಾದ ಉತ್ತರ ಪುಷ್ಪದಂತ ಪುರಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪುಷ್ಪದಂತ ಪುರಾಣ. ಕಮಲ ಭವನ ಕೃತಿ ಯಾವುದು? ಕಮಲ ಭವ ಎನ್ನುವಂಥ ಕವಿ ಭವ್ಯಾಮೃತ ಮಹಾಪುರಾಣ ಎನ್ನುವಂಥ ಕೃತಿಯನ್ನು ರಚಿಸ್ತಾನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಹಾಬಲ ಕವಿಯ ಕೃತಿ ಯಾವುದು? ಸರಿಯಾದ ಉತ್ತರ ಮಹಾಬಲ ಕವಿ. ನೋಡಿ ಇಲ್ಲಿ ಪುಷ್ಪದಂತ ಪುರಾಣ ಅಂತ ಆಗಿದೆ, ಆಕ್ಚುಲಿ ಇದು ಮಹಾಬಲ ಕವಿ ಇದಲ್ಲ. ಈ ಮಹಾಬಲ ಕವಿ ಶ್ರೀರಂಗ ಮಹಾತ್ಮ್ಯ ಎನ್ನುವಂಥ ಕೃತಿಯನ್ನು ರಚಿಸ್ತಾನೆ. ಶ್ರೀರಂಗ ಮಹಾತ್ಮ್ಯ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ವಚನ ಅಂದ್ರೆ ಏನು? ವಚನ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ದಾರೆ. ವಚನ ಅಂದ್ರೆ ಆಕ್ಚುಲಿ ಮಾತು ಎಂಬುದಾಗಿ ಅರ್ಥ ಬರುತ್ತೆ. ವಚನ ಸಾಹಿತ್ಯ ಇದೆಯಲ್ಲ, ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಘಟ್ಟದಲ್ಲಿ ಒಂದು ಕ್ರಾಂತಿಕಾರಕ ರೂಪವನ್ನು ನೀಡಿದ್ದು 12ನೇ ಶತಮಾನದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಚನ ಎಂದರೆ ಮಾತು. ಹಾವು ತಿಂದವರ ನುಡಿಸಬಹುದು, ಇದು ಯಾರ ಸಾಲು? ಹಾವು ತಿಂದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಸಾಧ್ಯವಿಲ್ಲ ಎನ್ನುವಂಥ ಮಾತು. ಸೊ ಇದು ಯಾರ ಸಾಲು ಅಂತ ಕೇಳಿದ್ರೆ ಬಸವಣ್ಣನವರ ಸಾಲು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಸವಣ್ಣನವರ ಬಗ್ಗೆ ತುಂಬಾ ಸರಿ ಕೇಳಿರೋ ಪ್ರಶ್ನೆ ಏನು ಕೇಳಿದ್ರೆ ಇವರ ವಚನಗಳ ಅಂಕಿತ. ಸಾಮಾನ್ಯವಾಗಿ ವಚನಕಾರರ ಬಗ್ಗೆ ಏನಾದರೂ ಕೇಳೋದಿದ್ರೆ ಅವರ ವಚನಗಳ ಸಾಲನ ಕೊಟ್ಟು ಕೇಳ್ತಾರೆ, ಇಲ್ಲ ಅವರ ವಚನಗಳ ಅಂಕಿತವನ್ನು ಕೇಳ್ತಾರೆ. ಸೊ ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೈವ. ಕೂಡಲ ಸಂಗಮ ದೇವ ಇದೆಯಲ್ಲ, ಇದು ಬಸವಣ್ಣನವರ ವಚನಗಳ ಅಂಕಿತವಾಗಿದೆ. ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಯಾವುದು? ಸರಿಯಾದ ಉತ್ತರ ವಡ್ಡಾರಾಧನೆ. ಈ ವಡ್ಡಾರಾಧನೆ ಇದೆಯಲ್ಲ, ಇದನ್ನ ಶಿವಕೋಟಾಚಾರ್ಯ ಬರೀತಾರೆ. ಶಿವಕೋಟಿಯ ವಡ್ಡಾರಾಧನೆ ಅಂತಾನೆ ಫೇಮಸ್ ಇದು. ಶಿವಕೋಟ್ಯಾಚಾರ್ಯ ಬರೀತಾರೆ. ಇದು ಜೈನ ಧಾರ್ಮಿಕ ಕಥೆಯಾಗಿದೆ. ವಡ್ಡಾರಾಧನೆ ಇದೆಯಲ್ಲ, ವಡ್ಡಾರಾಧನೆ ಅಂದ್ರೆ ರುದ್ರರ ಆರಾಧನೆ ಅಂತೇಳಿ. ರುದ್ರರು ಅಂದ್ರೆ ಜೈನ ಸನ್ಯಾಸಿಗಳು. ಸೊ ಇದು ಜೈನ ಧಾರ್ಮಿಕ ಕಥೆಗಳನ್ನು ಒಳಗೊಂಡಿರುವಂತಹ ಒಂದು ಗದ್ಯ ಕೃತಿಯಾಗಿದೆ.
ಹರಿಹರನ ಮುಖ್ಯ ಅಭಿವ್ಯಕ್ತಿ ಯಾವುದು? ಅಂದ್ರೆ ಹರಿಹರ ತನ್ನ ಕೃತಿಗಳಲ್ಲಿ ಯಾವುದರ ಮೂಲಕ ತನ್ನ ಸಾಹಿತ್ಯವನ್ನು ಅಭಿವ್ಯಕ್ತಿ ಮಾಡ್ತಾನೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ರಗಳೆಗಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಶ ಛಂದಸ್ಸಿನ ಮಟ್ಟುಗಳನ್ನು ಲಾಕ್ಷಣಿಕರು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ದೇಸಿ ಅಂತೇಳಿ ಕರೀತಾರೆ. ದೇಸೀಯ ಛಂದಸ್ಸು. ಅಂಶ ಛಂದಸ್ಸಿನ ಮಟ್ಟುಗಳನ್ನ ಲಾಕ್ಷಣಿಕರು ದೇಸಿ ಅಂತೇಳಿ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾಗವರ್ಮನ ಛಂದೋಂಬದಿಯಲ್ಲಿ ಕೆಳಗಿನ ಯಾವುದರ ಪ್ರಸ್ತಾಪವಿದೆ? ಸರಿಯಾದ ಉತ್ತರ ರಗಳೆಯ ಪ್ರಸ್ತಾಪವಿದೆ. ಷಟ್ಪದಿ ಪ್ರಯೋಗವು ಉತ್ತುಂಗದಲ್ಲಿರುವ ಕಾವ್ಯ ಯಾವುದು? ಷಟ್ಪದಿ ಯಾವುದರಲ್ಲಿ ಉತ್ತುಂಗದಲ್ಲಿತ್ತು? ಸರಿಯಾದ ಉತ್ತರ ಕರ್ನಾಟಕ ಭಾರತ ಕಥಾಮಂಜರಿ. ಭಾಮಿನಿ ಷಟ್ಪದಿಯನ್ನ ತುಂಬಾ ಚಂದವಾಗಿ ಬಳಸಿರುವಂತಹ ಕೃತಿ ಇದು, ಕರ್ನಾಟಕ ಭಾರತ ಕಥಾಮಂಜರಿ. ಇದಕ್ಕೆ ಗದುಗಿನ ಭಾರತ ಎಂಬುದಾಗಿ ಕರೀತಾರೆ. ಇನ್ನು ಕನ್ನಡ ಭಾರತ ಅಂತ ಕೂಡ ಅಲ್ಲಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಕನ್ನಡ ಭಾರತ. ತ್ರಿಪದಿಯ ಲಕ್ಷಣವನ್ನ ಮೊಟ್ಟ ಮೊದಲಿಗೆ ತಿಳಿಸಿದವರು ಯಾರು? ಸರಿಯಾದ ಉತ್ತರ ದೇವರಾಜ. ದೇವರಾಜನನ್ನ ಕೆಲವು ಕಡೆ ದೇಪರಾಜ ಅಂತ ಕೂಡ ಕರೆದಿದ್ದಾರೆ. ದೇವರಾಜ ಸೊಬಗಿನ ಸೋನೆ ಅನ್ನುವಂಥ ಅದ್ಭುತವಾದ ಕೃತಿಯನ್ನು ರಚನೆ ಮಾಡಿದ್ದಾನೆ. ಸೊಬಗಿನ ಸೋನೆ ತುಂಬಾ ಸರಿ ಕೇಳಿದ್ದಾರೆ. ಸೊಬಗಿನ ಸೋನೆ ಕೃತಿಯನ್ನು ರಚಿಸಿದವರು ಯಾರು ಅಂತೇಳಿ ದೇವರಾಜ ಅಂತ ಗೊತ್ತಿರಲಿ. ಸೊ ದೇವರಾಜ ತ್ರಿಪದಿಯ ಲಕ್ಷಣವನ್ನ ಮೊಟ್ಟ ಮೊದಲಿಗೆ ಗುರುತಿಸ್ತಾನೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತಿರುಮಲಾರ್ಯನು ತ್ರಿಪದಿಯನ್ನ ಈ ರೀತಿ ಕರೀತಾನೆ. ಸರಿಯಾದ ಉತ್ತರ ಮಕ್ಕಲ್ವಾಡು ಅಂತ ಕರೀತಾನೆ. ತಿರುಮಲಾರ್ಯ ತ್ರಿಪದಿಯನ್ನ ಮಕ್ಕಲ್ವಾಡು ಅಂತ ಕರೀತಾನೆ. ಸಾಂಗತ್ಯವು ಛಂದೋಪ್ರಕಾರವೂ ಮತ್ತು ಹಾಡುಗಬ್ಬವೂ ಆಗಿದೆ. ಈ ಕೋಟ್ ಇದೆಯಲ್ಲ, ಈ ವಾಕ್ಯ ಇದೆಯಲ್ಲ, ಇದು ಸರಿನಾ ತಪ್ಪಾ ಅಂತ ಕೇಳಿದರೆ ಆಕ್ಚುಲಿ ಇದು ಸರಿಯಾಗಿದೆ. ಸಾಂಗತ್ಯ ಒಂದು ಛಂದೋಪ್ರಕಾರ ಕೂಡ ಹೌದು, ಹಾಡೋಕೆ ಬರುವಂತ ಒಂದು ಹಾಡುಗಬ್ಬ ರೂಪ ಕೂಡ ಹೌದು. ಗಮಕಿಗಳೇನಿರ್ತಾರಲ್ಲ, ಗಮಕ ಸಾಹಿತ್ಯವನ್ನು ವಾಚನ ಮಾಡ್ತಾರಲ್ಲ, ಇವರು ಸಾಮಾನ್ಯವಾಗಿ ಛಂದೋ ಸಾಹಿತ್ಯವನ್ನು ತೆಗೆದುಕೊಂಡಿರ್ತಾರೆ. ದೇಪರಾಜನ ಸೊಬಗಿನ ಸೋನೆಯಲ್ಲಿ ಯಾವುದು ಕಂಡು ಬರುತ್ತದೆ? ಸರಿಯಾದ ಉತ್ತರ ಇದು ಸಾಂಗತ್ಯ ಕೃತಿ. ದೇವರಾಜನ ಸೊಬಗಿನ ಸೋನೆ ಸಾಂಗತ್ಯ ಕೃತಿಗಳಲ್ಲಿ ಬಹಳ ಪ್ರಮುಖವಾಗಿದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಅಂಶ ನೋಟ್ ಮಾಡ್ಕೊಳ್ಳಿ. ಏನ್ ಕೇಳಿದ್ರೆ ಇದು ಮೊದಲ ಸಾಂಗತ್ಯ ಕೃತಿಯಾಗಿದೆ. ಕನ್ನಡದ ಮೊದಲ ಸಾಂಗತ್ಯ ಕೃತಿ ಯಾವುದು ಅಂತ ಕೇಳಿದ್ರೆ ದೇವರಾಜನ ಅಥವಾ ದೇಪರಾಜನ ಸೊಬಗಿನ ಸೋನೆ. ಇದೇ ದೇವರಾಜ ಅಮಾರುಕ ಶತಕ ಅಂತ ಕೂಡ ಒಂದು ಕೃತಿಯನ್ನು ರಚಿಸ್ತಾನೆ. ಅಮಾರು ಶತಕ ಅಥವಾ ಅಮಾರುಕ ಶತಕ ಇದು ಕೂಡ ದೇವರಾಜನ ಕೃತಿಯೇ ಆಗಿದೆ. ಶಿಶುರಾಮಾಯಣ, ಅಂಜನಾ ಚರಿತೆ ಮತ್ತು ತ್ರಿಪುರ ದಹನ ಸಾಂಗತ್ಯ ಇವು ಯಾವ ರೂಪದ ಕೃತಿಗಳು ಅಂತ ಕೇಳಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಇದು ಸಾಂಗತ್ಯ ಕೃತಿಗಳು. ಅಕಳಂಕ ಚರಿತೆಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಚಂದ್ರಸಾಗರ ವರ್ಣಿ. ಚಂದ್ರಸಾಗರನ ವರ್ಣಿ ಇದರಲ್ಲ, ಇವರು ಅಕಳಂಕ ಚರಿತೆ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಚಿಕ್ಕುಪಾಧ್ಯಾಯರ ಕೃತಿ ಯಾವುದು? ಸರಿಯಾದ ಉತ್ತರ ಅಕ್ಷರ ಮಾಲಿಕಾ ಸಾಂಗತ್ಯ. ಇದು ಚಿಕ್ಕುಪಾಧ್ಯಾಯರ ಕೃತಿಯಾಗಿದೆ. ಕೊನೆಯ ಪ್ರಶ್ನೆ ಇರ್ತಿದೆ, ಉದ್ದಾಳಿಕನ ಕಥೆಯನ್ನು ಬರೆದವರು ಯಾರು? ತುಂಬಾ ಸರಿ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಉದ್ದಾಳಿಕನ ಕಥೆಯನ್ನು ಬರೆದವರು ಯಾರು ಅಂತೇಳಿ ಆಪ್ಷನ್ಸ್ ಈ ರೀತಿ ಇದೆ. ಹೆಳವನಕಟ್ಟೆ ಗಿರಿಯಮ್ಮ, ದೊಡ್ಡಯ್ಯ, ಮೂರನೇ ಮಂಗರಸ, ಸಾಳ್ವ ಕವಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.